ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಗೌರವಾನ್ವಿತ ಕನ್ನಡಿಗರಿಗೆ. ನಾನು ನಿಮ್ಮ ಕಿರಣ್ ಪುಟ್ಟಲಿಂಗಯ್ಯ ಮಾತಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ ಜಗತ್ತಿನ ಅತಿ ದೊಡ್ಡ ಕ್ರೂಸ್ ಶಿಪ್ನಲ್ಲಿ. ಇವತ್ತು ನಾನು ಈ ವಿಡಿಯೋ ಮೂಲಕ ತಮಗೆ ಹಲವಾರು ಅನೇಕ ಮಾಹಿತಿಗಳನ್ನ ಕೊಡ್ತೀನಿ. ನಾನು ಕ್ರೂಸ್ ಶಿಪ್ಪಲ್ಲಿ ಸಂಬಳ ಎಷ್ಟಿರುತ್ತೆ, ಜಾಬ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಇದು ಕೆಲಸ ಪರ್ಮನೆಂಟ್ ಕೆಲಸನಾ ಇಲ್ಲ ಏನು ಕಾಂಟ್ರಾಕ್ಟ್ ಬೇಸಿಸಾ, ಅದಾದಮೇಲೆ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಗಳು ಏನೇನಿರುತ್ತೆ ಅದನ್ನೆಲ್ಲ ನಾನು ಆದಷ್ಟು ಹೆಚ್ಚು ಮಾಹಿತಿಗಳನ್ನ ಕೊಡ್ತೀನಿ. ಬಟ್ ನಾನು ನಿಮ್ಗೆ ಹೇಳೋದಿಷ್ಟೇ, ಸಂಪೂರ್ಣವಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಯಾಕೆ ಅಂತ ಹೇಳಿದ್ರೆ ಕ್ರೂಸ್ ಶಿಪ್ಪಲ್ಲಿ ನೀವು ಯಾವ್ಯಾವ ರೀತಿ ವ್ಯವಸ್ಥೆಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನೆಲ್ಲ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರುಗಳಿಗೆ ಕೊಟ್ಟಿರ್ತಾರೆ ಅನ್ನೋದನ್ನು ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ನಿಮ್ಗಳಿಗೆ ನಾನು ತಲುಪಿಸ್ತೀನಿ. ಮತ್ತೊಮ್ಮೆ ನಮಸ್ತೆ, ನಾನು ಕಿರಣ್ ಪುಟ್ಲಿಂಗಯ್ಯ ಮಾತಾಡ್ತಾ ಇದ್ದೀನಿ. ನಾನು ಮೂಲತಃ ಮಂಡ್ಯದವನು, ಬಟ್ ನಾನು ಮೈಸೂರಲ್ಲಿ ಸ್ಟೇ ಆಗಿದ್ದೀನಿ. ಇರಲಿ. ಸೊ ಇವಾಗ ಪ್ರೆಸೆಂಟು ನಾನು ಫಿನ್ಲ್ಯಾಂಡ್ ದೇಶದ ತುರ್ಕು ನಗರದಲ್ಲಿ ನಾನಿದ್ದೀನಿ. ಈ ಶಿಪ್ಪು ಕೂಡ ಅಲ್ಲೇ ಇದೆ. ಈಗ ಗೃಹ ಪ್ರವೇಶಕ್ಕೆ ರೆಡಿ ಆಗ್ತಾ ಇದೆ. ಗೃಹ ಪ್ರವೇಶ ಅಂತ ಹೇಳಿದ್ರೆ ಇನಾಗ್ರೇಷನ್ ರೆಡಿ ಆಗ್ತಾ ಇದೆ. ಸೊ ಇದೇ ಜುಲೈ 1ನೇ ತಾರೀಕು ಈ ಹಡಗು ಗೃಹ ಪ್ರವೇಶ ಇದೆ. ಸೊ ಲಕ್ಷಾಂತರ ಜನ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ದಾರೆ. ಕಂಪ್ಲೀಟು ಒಂದೂವರೆ ವರ್ಷದ ತನಕನೂ ಇದು ಶಿಪ್ಪು ಫುಲ್ಲು ಬ್ಯುಸಿ ಇದೆ. ಹೇಳೋದಿಕ್ಕೂ ಆಗಲ್ಲ, ಅಷ್ಟು ಈ ಕ್ರೂಸ್ ಶಿಪ್ಪು ಬ್ಯುಸಿ ಇದೆ. ಬಟ್ ಎನಿವೆ, ಹೇಗಾದಿರಲಿ. ಸೊ ಜಾಬ್ ಅಪ್ಲಿಕೇಶನ್ಸು ಬರೀ ನಾನು ನಮ್ಮ ಕಂಪನಿ ಬಗ್ಗೆ ಒಂದೇ ಮಾತಾಡಲ್ಲ, ಹಲವಾರು ನೂರಾರು ಕಂಪನಿಗಳಿದೆ ಇಂಡಿಯಾದಲ್ಲಿ, ಏಜೆನ್ಸಿಗಳಿದೆ ಮತ್ತು ಲೀಗಲ್ ವೆಬ್ಸೈಟ್ಗಳಿದೆ. ಸೊ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ತಾವು ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ನೀವು ನೋಡಿ. ಸೊ ಮೊದಲನೇ ಟಾಪಿಕ್ ಬಂದು ಜಾಬ್ ಅಪ್ಲಿಕೇಶನ್ನ ನೀವು ಎಲ್ಲೆಲ್ಲಿ ಹಾಕ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಜಾಬ್ ಅಪ್ಲಿಕೇಶನ್ನ ನೀವು cruisecareer.in ಅಂತ ಒಂದು ವೆಬ್ಸೈಟ್ ಇದೆ. ಅದು ಬಂದು 9 ಕ್ರೂಸ್ ಶಿಪ್ ಕಂಪನಿಗಳಿಗೆ ಹೈರ್ ಮಾಡುತ್ತೆ. ದಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕ್ರೂಸ್ ಶಿಪ್ ಏಜೆನ್ಸಿ. ಅದನ್ನು CSSI ಅಂತಲೂ ಕೂಡ ಕರೀತಾರೆ, ಕಾರ್ನಿವಲ್ ಸಪೋರ್ಟ್ ಸರ್ವಿಸ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೀತಾರೆ. ನೀವು cruisecareer.inಗೆ ಹೋಗ್ಬಿಟ್ಟು ನೀವು ಅಲ್ಲೂ ಕೂಡ ನಿಮ್ಮ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರೆಸ್ಯೂಮೆ ಎಲ್ಲ ಅಪ್ಲೋಡ್ ಮಾಡಿ ನೀವು STCW ಮತ್ತು ನಿಮ್ಮ ಸೀಮೆನ್ಸ್ ಬುಕ್ಕು ಅಂದರೆ CDC ಕಂಟಿನ್ಯೂಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ಸು ಮತ್ತು ಇಂಡೋಸ್ ನಂಬರು ಮತ್ತು SID ಕಾರ್ಡ್ ಇವೆಲ್ಲ ನೀವು ಅಪ್ಲೋಡ್ ಮಾಡಿ. ನಾನು ಇದೆಲ್ಲ ಈ ಸಿ ಡಾಕ್ಯುಮೆಂಟ್ಸ್ಗಳಲ್ಲೆಲ್ಲ ನಾನು ಅದು ಮಾಹಿತಿಗಳು ಕೊಡ್ತೀನಿ. ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ. ಎಷ್ಟೋ ಜನಗಳಿಗೆ ಡೌಟು ಕೂಡ ಇದೆ, ಸರ್ ಈ ಡಾಕ್ಯುಮೆಂಟ್ಸ್ಗಳೆಲ್ಲ ಯಾವ ರೀತಿ ಮಾಡಿಸೋದು, ಎಲ್ಲೋಗಿ ಮಾಡಿಸ್ಬೇಕು, ಎಷ್ಟು ಹಣ ಖರ್ಚಾಗುತ್ತೆ ಅಂತಲೂ ಕೂಡ ಕೇಳಿದ್ದಾರೆ. ಬಟ್ ನಾನು ಜಾಬ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಡ್ತೀನಿ ಮುಂಚೆನೇ. ಸೊ cruisecareer.in ಆದಮೇಲೆ ನಿಮಗೆ ಏರ್ಬೋರ್ನ್ ರಿಕ್ರೂಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಏಜೆನ್ಸಿ ಇದೆ. ಇದು ಮುಂಬೈಯಲ್ಲೇ ಇದೆ. ಸೊ ಇದು ಛತ್ರಪತಿ ಶಿವಾಜಿ ಟರ್ಮಿನಲ್ CST ಹತ್ರ ಇದೆ. ಸೊ ತಾವು ಅಲ್ಲೂ ಹೋಗು ಕೂಡ ನೀವು ರೆಸ್ಯೂಮ್ ಡ್ರಾಪ್ ಮಾಡ್ಬೋದು. ಬಟ್ ಹೋಗೋಕ್ಕೆ ಮುಂಚೆ ಅವ್ರದ್ದು ವೆಬ್ಸೈಟ್ ಇದೆ, ಅಲ್ಲಿ ನೀವು ಒಂದು ರೆಸ್ಯೂಮ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ರೆಸ್ಯೂಮ್ ಹಾಕ್ಬಿಟ್ಟು ನೀವು ಆನ್ಲೈನಲ್ಲೂ ಕೂಡ ನೀವು ರೆಸ್ಯೂಮ್ ಸಬ್ಮಿಷನ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಕಾಮಾಕ್ಸಿ ಓವರ್ಸೀಸ್ ಅಂತೇಳಿ ಅದೊಂದು ಏಜೆನ್ಸಿ ಇದೆ. ನೀವು ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿದೆ. ಇವೆಲ್ಲ ಲೀಗಲೈಸ್ಡ್ ಏಜೆನ್ಸಿಗಳು ನಾನು ಮಾತಾಡ್ತಾ ಇರೋದು, ಅಂದರೆ ಲೈಸೆನ್ಸನ್ನು ಪಡೆದುಕೊಂಡಿದೆ. ಆಮೇಲೆ ಇವು ಯಾವುದು ಏಜೆನ್ಸಿನೂ ನಿಮ್ಗಳ ಹತ್ರ ₹1 ದುಡ್ಡು ಕೂಡ ತಗೊಳ್ಳಲ್ಲ. ಕಂಪ್ಲೀಟು ರಿಕ್ರೂಟ್ಮೆಂಟು ಫ್ರೀಯಾಗಿರುತ್ತೆ. ಸೊ 4ನೇದು ಬಂದು ನಮ್ಮದು ರಾಯಲ್ ಕರೇಬಿಯನ್ ಕ್ರೂಸಸ್ ಅಂತೇಳಿ ನಮ್ಮ ಕಂಪನಿ. ನಮ್ಮದು ಒಂದು 34 ಹಡಗುಗಳಿದೆ ಪ್ರಪಂಚದಲ್ಲಿ, ಎಲ್ಲ ವಿಶ್ವದ ಅತಿ ದೊಡ್ಡ ಹಡಗುಗಳು. ಸೊ ನಮ್ಮದೇ ಪ್ರತ್ಯೇಕವಾಗಿ ಈಗ ಪ್ರೆಸೆಂಟ್ ಇಡೀ ಪ್ರಪಂಚಿಗೆ ಜಗತ್ತಿಗೆ ನಮ್ಮ ಕಂಪನಿಲಿ ಮಾತ್ರ ದೊಡ್ಡ ಹಡಗುಗಳಿರೋದು. ಅಷ್ಟು ದೊಡ್ಡ ಹಡಗುಗಳು ಅಂದರೆ ನಾವೇ ಸ್ಥಾನ ಪಡ್ಕೊಂಡಿರೋದು ಪ್ರಪಂಚದ ಅತಿ ದೊಡ್ಡ ಕ್ರೂಸ್ ಶಿಪ್ ಅಂತೇಳಿ. ನಮ್ಮ ಕೆಳಗಡೆ ಇನ್ನೂ ಒಂದು ಸ್ವಲ್ಪ ಚಿಕ್ಕದು ಆಗಿ ಬರುತ್ತೆ, MSC ಕ್ರೂಸ್ ಶಿಪ್ ಮತ್ತು ನಾರ್ವೇಜಿಯನ್ನು ಮತ್ತು ಕಾರ್ನಿವಲ್, ಕೋಸ್ಟಾ ಕ್ರೂಸ್ ಲೈನ್, ಈ ಥರ ಎಲ್ಲ ತುಂಬ P&O, ಪ್ರಿನ್ಸಸ್ ಅಂತ ತುಂಬ ಕ್ರೂಸ್ ಲೈನ್ಗಳಿದೆ. ಆಮೇಲೆ ವರ್ಜಿನ್ ಅಂತೆಲ್ಲ ಡಿಸ್ನಿ ಕ್ರೂಸ್ ಲೈನ್ಸ್, ಇವೆಲ್ಲ ತುಂಬ ಕ್ರೂಸ್ ಲೈನ್ಸ್ಗಳಿದೆ ಪ್ರಪಂಚದಲ್ಲಿ. ಆಮೇಲೆ
ಸೊ ನಮ್ಮ ಕಂಪನಿಯಲ್ಲಿ ವೆಬ್ಸೈಟು ಬಂದು myRCLhome.com, www.myRCLhome.com. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ತಾವು ಈ ಲಿಂಕ್ ಹೋಗ್ಬಿಟ್ಟು ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಒಂದು ಜಾಬ್ಗೆ ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಜಾಬ್ಗೆ ಮಾತ್ರ ನೀವು ಅಪ್ಲೈ ಮಾಡಿ. ಅಲ್ಲಿ ನಿಮಗೆ ಆಪ್ಷನ್ಸ್ ಕೇಳುತ್ತೆ, ಯು ವಾಂಟ್ ಟು ಅಪ್ಲೈ ಫಾರ್ ಅನದರ್ ಜಾಬ್ಸ್ ಅಂತೇಳಿ ಅಂತ. ಆ ಮಿಸ್ಟೇಕನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ನಿಮ್ಮ ವೃತ್ತಿ, ನಿಮ್ಮ ಆಕ್ಯುಪೇಷನ್, ನಿಮ್ಮಲ್ಲಿ ಯಾವುದು ಸ್ಕಿಲ್ಸ್ ಇದೆ ಅದು ಆ ಜಾಬ್ಗೆ ಸಂಬಂಧಪಟ್ಟಂಗೆ ಮಾತ್ರ ನೀವು ಅಪ್ಲೋಡ್ ಮಾಡಿ. ಆಮೇಲೆ ನೀವು ಯಾವ ಆಕ್ಯುಪೇಷನ್ಗೆ ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತೀರಾ ಅದೇ ಪೊಸಿಷನ್ಗೆ ನಿಮಗೆ ಅನುಭವ ಪತ್ರ ಇರಬೇಕು, ಎಕ್ಸ್ಪೀರಿಯನ್ಸ್ ಲೆಟರ್ ಇರಬೇಕು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಾದಮೇಲೆ ನಿಮಗೆ ಇಂಡಸ್ ಕ್ರೂಸ್ ಅಂತ ಒಂದಿದೆ, ಆಯ್ತಾ. ಇಂಡಸ್ ಕ್ರೂಸಲ್ಲಿ ನೀವು ಕೂಡ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಪ್ರತಿ ಒಂದು ಕಂಪನಿಯಲ್ಲೂ ಕೂಡ ಓಪನಿಂಗ್ಸ್ ಬಂದಾಗ ನಾನು ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಕಡಲಿನ ಪಯಣದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಓಪನಿಂಗ್ಸ್ ಬರುತ್ತೆ. ಸೊ ವರ್ಷಕ್ಕೆ ಹೆಚ್ಚು ಕಮ್ಮಿ ಅಂದ್ರೂ ನನ್ನ ಪ್ರಕಾರ ಒಂದು ಅಂದಾಜಲ್ಲಿ ಹೇಳ್ತೀನಿ, ನನ್ನ ಪ್ರಕಾರ 700ರಿಂದ 1000 ಜನನ ಹೈರ್ ಮಾಡ್ತಾರೆ. ಅಂದರೆ ನಮ್ಮ ಕಂಪನಿ ಒಂದೇ ಅಂತಲ್ಲ, ಆಲ್ ಓವರ್ ಎಲ್ಲ ಕಂಪನಿಗಳನ್ನೂ ಇಂದ ಸೇರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಎಷ್ಟೋ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಇಲ್ಲಿ ಒಂದೇ ಒಂದಕ್ಕೆ ಅಭಾವ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಿಗೆ ಅಭಾವ ಇದೆ. ಕನ್ನಡಿಗರನ್ನ ತುಂಬಬೇಕು ಅಡುಗೆಗಳಿಗೆ. ನನ್ನ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪಬೇಕು. ಎಲ್ಲ ನೋಡಿದವರು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಹಂಚ್ಕೊಬೇಕು. ಅವರು ಕೂಡ ಜಾಬ್ನ ಅಪ್ಲೈ ಮಾಡಬೇಕು. ಬರೀ ಬೆಂಗಳೂರು, ಮೈಸೂರು ಇಲ್ಲೇನೆ ಸ್ಟಕ್ ಆಗಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಅನುಭವ ಮತ್ತು ನಿಮ್ಮ ಸ್ಕಿಲ್ಸನ್ನು, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದ್ದರೆ ನೀವು ಅಪ್ಲೈ ಮಾಡಿ. ಕಷ್ಟ ಏನಿಲ್ಲ, ಎಲ್ಲ ಸುಲಭವಾಗಿದೆ. ಆಮೇಲೆ ಯಾರಲ್ಲೋಗಿ ನಾವು ಇಷ್ಟೊಂದು ಸರ್ಟಿಫಿಕೇಟ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡು ಅಯ್ಯೋ ಆಮೇಲೆ ಜಾಬ್ ಸಿಗದೆ ಇದ್ರೆ ಹೆಂಗೆ, ಏನು ಮಾಡೋದು ಅಂತೆಲ್ಲ ನೀವು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತೀರಾ. ಸರ್ಟಿಫಿಕೇಟ್ಸ್ಗಳಿಗೆಲ್ಲ ಹೆಚ್ಚು ಕಮ್ಮಿ ನೀವು ಮಾಡಿಸ್ತೀನಿ ಅಂತ ಹೇಳಿದ್ರೆ STCW ಮತ್ತು SID ಕಾರ್ಡು ಮತ್ತು CDC ಬುಕ್ಕು ಮತ್ತು ಇಂಡೋಸ್ ನಂಬರು, ಇದಕ್ಕೆಲ್ಲ ಅಮ್ಮಮ್ಮ ಅಂತ ಹೇಳಿದ್ರು ಒಂದು 25ರಿಂದ 30 ಸಾವಿರ ಖರ್ಚಾಗ್ಬೋದು ಎಲ್ಲ ಓವರ್ ಆಲ್ ಸೇರಿ. ನೀವು ಇಷ್ಟು ಸ್ಪೆಂಡ್ ಮಾಡೋದು ನಿಮ್ಮ ದಾಖಲಾತಿಗಳಿಗೆ ಮಾತ್ರ. ಯು ಆರ್ ನಾಟ್ ಪೇಯಿಂಗ್ ಫಾರ್ ಎನಿ ಏಜೆಂಟ್ಸ್. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದನ್ನು ನೀವು ಗೌರ್ಮೆಂಟಿಗೆ ಪೇ ಮಾಡ್ತಾ ಇದ್ದೀರಾ. ಸೊ ಗೌರ್ಮೆಂಟ್ ಅವರು ನಿಮಗೆ ಸರ್ಟಿಫಿಕೇಟ್ ಮತ್ತು ಇಶ್ಯೂ ಮಾಡ್ತಾರೆ. ಇದರಲ್ಲಿ ಯಾವುದೇ ಥರದ IAS, IPS, KS, KPSC ಎಕ್ಸಾಮ್ಗಳೆಲ್ಲ ಇರಲ್ಲ. ಆ ಥರ ಟಫ್ ಎಕ್ಸಾಮ್ಸ್ಗಳೆಲ್ಲ ಇರಲ್ಲ. ಯಾರು ಬೇಕಾದರೂ ಕೂತ್ಕೊಂಡು ನೀವು ಎಕ್ಸಾಮ್ಗಳು ಇದನ್ನೆಲ್ಲ ಮಾಡ್ಬೋದು. STCW ಎಲ್ಲ ಮಾಡ್ಬೋದು. ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ 2 ದಿನ 3 ದಿನ ಟ್ರೈನಿಂಗ್ಗಳು ನಡೆಯುತ್ತೆ. ನೀವು 4 ಬೇಸಿಕ್ ಸೇಫ್ಟಿ ಸರ್ಟಿಫಿಕೇಟ್ಸ್ ಎಲ್ಲ ಮಾಡಬೇಕಾಗತ್ತೆ. PST, PSSR, ಎಲಿಮೆಂಟ್ರಿ ಫಸ್ಟ್ ಏಡ್ ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಪ್ಯಾಸೆಂಜರ್ಶಿಪ್ ಫ್ಯಾಮಿಲರೈಸೇಷನ್ ಅಂತ ಕೋರ್ಸು. ಇವು 4 ಮಾಡಿ ಆಮೇಲೆ ನಿಮಗೆ ಒಂದು DSDE ಅಂತ ಏನೋ ಬರುತ್ತೆ, ಡೆಸಿಗ್ನೇಟೆಡ್ ಸೆಕ್ಯೂರಿಟಿ ಡ್ಯೂಟೀಸ್ ಅಂತ ಬರುತ್ತೆ. ಸೊ ಇದು ಮಾಡಿ ಇಂಡೋಸ್ ನಂಬರು ಈ ಸರ್ಟಿಫಿಕೇಟ್ಸ್ಗಳಿಗೆಲ್ಲ ನೀವು ತೊಗೊಂಡು ರೆಡಿ ಮಾಡಿದ್ರೆ ಅದನ್ನು ಕೂಡ ನೀವು ವೆಬ್ಸೈಟ್ಗೆ ಅಪ್ಲೈ ಮಾಡ್ಬೋದು. ಅಟ್ಲೀಸ್ಟ್ ನೀವು ಇದನ್ನೆಲ್ಲ ಮಾಡಿಸಿ ರೆಸ್ಯೂಮ್ ಜೊತೆಲಿ ನೀವು ಜಾಬ್ಸನ್ನು ಅಪ್ಲೈ ಮಾಡಿದ್ರೆ ಆ ಕ್ರೂಸ್ ಕಂಪನಿಗಳು ಮತ್ತು ಏಜೆನ್ಸಿಗಳಿಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಎಲ್ಲ ದಾಖಲಾತಿಗಳು ರೆಡಿ ಇರುತ್ತೆ. ನೀವು ಯುವರ್ ಓಕೆ ಟು ಬೋರ್ಡ್ ದ ಶಿಪ್ ಆಫ್ಟರ್ ದ ಇಂಟರ್ವ್ಯೂ ಅನ್ನೋದು ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಫಸ್ಟು ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ. ನಿಮ್ಮ ರೆಸ್ಯೂಮ್ ಯಾವ ರೀತಿ ಇದೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಇದೆಯಾ, ಹೋಗೋದಕ್ಕೆ ರೆಡಿ ಇದ್ದಾನ ಅಂತೇಳಿ ಅಂತ. 30,000 ರೂಪಾಯಿ 5 ವರ್ಷದ ತನಕನೂ ನೀವು ಸ್ಪೆಂಡ್ ಮಾಡಿದ್ರೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಇಟ್ಕೊಂಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಇದು STCW ಆಯ್ತಾ. ಸೊ ನಾನು 5 ವೆಬ್ಸೈಟ್ ಹೇಳಿದ್ದೀನಿ, ಬಟ್ ಇನ್ನೂ ಹಲವಾರಿದೆ. ನಾನು ಅದನ್ನು ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ. ಕೆಲವೊಂದು ಜ್ಞಾಪಕಕ್ಕೆ ಬರಲ್ಲ ಸಡನ್ನಾಗಿ, ವೆರಿ ಸಾರಿ ಅಬೌಟ್ ದ್ಯಾಟ್. ಸೊ ಇದಾದಮೇಲೆ ಆಮೇಲೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕ್ರೂಸ್ ಶಿಪ್ಪಿಂಗ್ ಕಂಪನಿಗೆ 1 ರೂಪಾಯಿನೂ ಹಣನೂ ಕೂಡ ನೀವು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕ್ರೂಸ್ ಶಿಪ್ ರಿಕ್ರೂಟ್ಮೆಂಟ್ ಏಜೆನ್ಸಿಗಳಿಗೆ 1 ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ. ಇದು ಕ್ರೂಸ್ ಕಂಪನಿಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಅಕಸ್ಮಾತು ಯಾರಾದರೂ ದುಡ್ಡು ಕೇಳಿ
ನೀವು ಶಿಪ್ಪಲ್ಲಿ ವಾಪಸ್ ಕೆಲ್ಸಕ್ಕೆ ಹೋಗಿ ಅಲ್ಲೇನಾದರೂ ಹೋಗಿ ಹ್ಯೂಮನ್ ರಿಸೋರ್ಸ್ ಅವ್ರ ಮೇಲೆ ಅದನ್ನೇನು ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆಗಳಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಇವ್ರ ಏಜೆನ್ಸಿ ಹೋಗುತ್ತೆ, ಕಂಪ್ಲೀಟಾಗಿ ಇವ್ರ ಏಜೆನ್ಸಿನ ಕಿತ್ತಾಕ್ಬಿಡ್ತಾರೆ ವಿತ್ ಎವಿಡೆನ್ಸ್ ಕೊಟ್ಟರೆ. ಸೊ ಅದಕ್ಕೋಸ್ಕರ ಅವರು ದುಡ್ಡು ತೊಗೊಳಲ್ಲ, ತುಂಬ ಹೆದರ್ತಾರೆ. ಬೈ ಚಾನ್ಸ್ 1%, 5% ಯಾರು ತಗೊತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಬಿ ಅವೇರ್ ಆಫ್ ದಟ್. ಯಾಕೆಂದರೆ ಕೆಲವು ಫ್ರಾಡ್ ಸ್ಟಾರ್ಗಳೆಲ್ಲ ಇದ್ದಾರೆ. ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಬೇಕಾದ್ರೆ 2-3 ಜನ ನನಗೆ ಕೆಲವು ಆಫರ್ ಲೆಟರ್ಗಳೆಲ್ಲ ಕಳಿಸಿದ್ರು. ಅದೆಲ್ಲ ನೋಡೋದಕ್ಕೆ ಫೇಕು ಕೂಡ ಅನ್ನಿಸ್ತು. ಏಕೆಂದರೆ ಆಫರ್ ಲೆಟ್ರೆಲ್ಲ ಈಗೆಲ್ಲ AI ಬಂದಿರೋದ್ರಿಂದ ಹೆಂಗೆ ಬೇಕಾದರೂ ಕ್ರಿಯೇಟ್ ಮಾಡಿ ಕಳಿಸ್ಬಿಡ್ತಾರೆ. ರಿಮೆಂಬರ್, ನೀವು ಇಂಟರ್ವ್ಯೂ ಪಾಸ್ ಆಗಿದ ತಕ್ಷಣ ನಿಮಗೆ ಟೆಂಪರರಿ ಇಮೇಲ್ ಅಂತೀನಿ, ಎಂಪ್ಲಾಯ್ ID ಕೊಡ್ತಾರೆ. ಅದೊಂದು ಇಂಪಾರ್ಟೆಂಟ್. ಆಮೇಲೆ ಯಾವುದೇ ಇಮೇಲ್ ಬಂದರೂ ಕಂಪನಿ ಕಡೆಯಿಂದ ಇಮೇಲ್ ಬರುತ್ತೆ. ಈ ಯಾವುದು ಜಿಮೇಲು, ಯಾಹೂ ಮೇಲು, ಈ ಹಾಟ್ ಮೇಲು ಇದರಿಂದ ಯಾವುದ್ರಲ್ಲೂ ಬರಲ್ಲ. ಇದೊಂದು ಜ್ಞಾಪಕದಲ್ಲಿರಲಿ. ಸೊ ಕಂಪನಿ ಇಮೇಲಿಂದ ನಿಮಗೆ ಇಮೇಲ್ ಬರುತ್ತೆ. ಸೊ ನಮ್ಮ ಕಂಪನಿಗೆ ನೀವು ಜಾಬ್ಸನ್ನು ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಆಟೋಮೇಟೆಡ್ ಒಂದು ಇಮೇಲ್ ಬರುತ್ತೆ. ಸೊ ಒನ್ಸ್ ಯುವರ್ ರೆಸ್ಯೂಮೆ ಗೆಟ್ ಶಾರ್ಟ್ ಲಿಸ್ಟೆಡ್ ವಿ ವಿಲ್ ಗೆಟ್ ನೋಟಿಫೈಡ್ ಅಂತೇನೋ ಒಂದು ಇಮೇಲ್ ಬರುತ್ತೆ. ಬಟ್ ಆ ಥರ ಪಡಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀವು ಕಾಯಬೇಕು. ಯಾಕೆ ನಾನು ಅಪ್ಲಿಕೇಶನ್ ಹಾಕಿದಾಗ ಸೊ ನಾನು 2023 ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದು. ಅಂದರೆ ನಾನು ಅಡಗಕ್ಕೆ ಬಂದಿದ್ದು 2014 ಬಂದಿದ್ದು ಬೇರೆ ಕಂಪನಿಗೆ. ಅದಾಗ್ಬಿಟ್ಟು ನಾನು 2023 ಇಲ್ಲಿಗೆ ಬಂದಾಗ, ಈ ಕಂಪನಿಗೆ ಬಂದಾಗ ನನಗೆ ಅಪ್ಲಿಕೇಶನ್ ಹಾಕಿ 3-4 ತಿಂಗಳು ಟೈಮ್ ತೊಗೊತದ್ದು. ಆಯ್ತಾ. ಆಮೇಲೆ ನಾನು ನಿಮ್ಗೆ ಅಡ್ವೈಸ್ಗಳು ಮಾಡೋದೇನು ಗೊತ್ತಾ, ಸೊ ನೀವುಗಳು ಒಂದು ಇಮೇಲ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ವಿಡಿಯೋ ಮುಖಾಂತರ ಎಲ್ಲ ಹೇಳ್ಬಾರ್ದು, ಬಟ್ ಆದ್ರೂ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಒಂದು 3-4 ಇಮೇಲ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ನೀವು 4 ಅಪ್ಲಿಕೇಶನ್ ಥರ ನಮ್ಮ ವೆಬ್ಸೈಟ್ಗೆ ಹಾಕ್ಬಿಡಿ. ಯಾಕೆಂದರೆ ಅಟ್ಲೀಸ್ಟು ನೀವು 4 ಇಮೇಲ್ ಕ್ರಿಯೇಟ್ ಮಾಡಿ ನೀವು ಹಾಕೋದ್ರಿಂದ ನಿಮ್ಮ ಅಪ್ಲಿಕೇಶನ್ನು ಪಾಪಪ್ ಆಗುತ್ತೆ, ಜಾಸ್ತಿ ಮೇಲ್ಗಡೆ ಪಾಪಪ್ ಆಗುತ್ತೆ, ಅಟ್ಲೀಸ್ಟ್ ಐಡೆಂಟಿಫೈ ಆಗುತ್ತೆ 4 ಅಪ್ಲಿಕೇಶನ್ ಆಗಿರೋದ್ರಿಂದ. ನಾನು ಹೇಳ್ದಂಗೆ ಒಂದೇ ಪೊಸಿಷನ್ಗೆ ಅಪ್ಲೈ ಮಾಡಿ, 4 ಇಮೇಲ್ ಐಡಿಲೂ ಒಂದೇ ಪೊಸಿಷನ್ಗೆ ಅಪ್ಲೈ ಮಾಡಿ. ಪಾಸ್ಪೋರ್ಟ್ ನಂಬರ್ ಒಂದೇ ಇರುತ್ತೆ, ನೆನಪಲ್ಲಿರಲಿ. ಆಯ್ತಾ, ಇದೊಂದಾಯಿತು. ಆಮೇಲೆ ಇದು ಜಾಬ್ ಅಪ್ಲಿಕೇಶನ್ ಪ್ರೊಸೆಸ್ ಇದು. ಆಯ್ತಾ, ಕಾಯಬೇಕು, ತಾಳ್ಮೆ ಬೇಕು ಇದಕ್ಕೆ. ಸೊ ತಾಳ್ಮೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಅರ್ಜೆಂಟಾಗಿ ಕ್ರೂಸ್ ಶಿಪ್ ಕೆಲಸ ಬೇಕು ಅಂದರೆ ಸಿಗಲ್ಲ, ಅರ್ಜೆಂಟ್ ಆಗಲ್ಲ, ಖಂಡಿತ ಸಿಗುತ್ತೆ. ನಾನು ಎಷ್ಟೋ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ನಮ್ಮದು 4 ಶಿಪ್ಗಳು ಬರ್ತಾ ಇದೆ, ಪ್ರಪಂಚಕ್ಕೆ ದೊಡ್ಡ ಶಿಪ್ಗಳು 4 ಹೊಸ ನ್ಯೂ ಬ್ರ್ಯಾಂಡೆಡ್ ಶಿಪ್ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಇದನ್ನು ಸೇರಿ. ಸೊ ಇದು ಜುಲೈಯಲ್ಲಿ ಇನಾಗ್ರೇಷನ್ ಆದರೆ ನೆಕ್ಸ್ಟ್ ಜುಲೈಗೆ ಇನ್ನೊಂದು ನಮ್ಮ ಹಿಂದಗಡೆ ನಮ್ಮ ಶಿಪ್ನ ಹಿಂಭಾಗನೇ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆಲ್ಮೋಸ್ಟ್ 60% ಮುಗಿದೋಗಿದೆ ಅಲ್ಲೇ ಕನ್ಸ್ಟ್ರಕ್ಷನ್ ಆಗಿ. ಇನ್ನು 40% ಬಾಕಿ ಇದೆ, ನಡೀತಾ ಇದೆ. ನಾನೊಂದಿನ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಕೆಲವು ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾವು ಅದಕ್ಕೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಸೊ ಆಮೇಲೆ 2027, 28, 29, 30 ತನಕನೂ ಪ್ರತಿಯೊಂದು ಹಡಗುಗಳು ಬರ್ತಾನೇ ಇರ್ತವೆ. ನಮ್ಮ ಕಂಪನಿ ಒಂದೇ ಅಂತಲ್ಲ, ನೂರಾರು ಕಂಪನಿಗಳಿದೆ ಪ್ರಪಂಚದಲ್ಲಿ. ಎಲ್ಲ ಕಂಪನಿಗಳಲ್ಲೂ ಈಗ ಪ್ರೆಸೆಂಟಾಗಿ ಜಗತ್ತಲ್ಲಿ ಒಳ್ಳೆ ರೆವೆನ್ಯೂ ಇರುವಂತಹ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂತ ಹೇಳಿದ್ರೆ ಅದು ಕ್ರೂಸ್ ಲೈನ್. ಸೊ ಇದೊಂದು ಬೇರೆ ಪ್ರಪಂಚ, ಸಮುದ್ರದಲ್ಲಿರುವಂಥ ಪ್ರಪಂಚ. ಯಾವಾಗಲೂ ಕ್ರೂಸ್ ಶಿಪ್ ಬ್ಯುಸಿ ಇರುತ್ತೆ, ಬ್ಯುಸಿ. ಇಲ್ಲೆಲ್ಲ ಬಂದು ಯಾವುದೇ AI ರೋಬೋಟ್ಗಳೆಲ್ಲ ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಮನುಷ್ಯರೇ ಬೇಕು ಕೆಲಸ ಮಾಡೋದಕ್ಕೆ. ಸೊ ಇಲ್ಲಿ ಯಾವುದೇ ಟೆಕ್ನಾಲಜಿ AI ತಗೊಬಂದು ಇಲ್ಲಿ ಕುಣಿಸಿದ್ರು ಕೂಡ ನಾವು ನ್ಯಾಚುರಲಾಗಿ ಕೆಲಸ ಮಾಡಿದ್ರೇ ಮಾತ್ರ ಇಲ್ಲಿ ಕೆಲಸ ಆಗೋದು. ಸೊ ಹಾಗಾಗಿ ಇಲ್ಲಿ ಇನ್ಫೋಸಿಸ್ ಕಂಪನಿಗಳು ಮತ್ತು ಈ ಆರೆಕಲ್, ಅಕ್ಸೆಂಚರ್, ವೇಪ್ರೋ ಮತ್ತು ಬೇರೆ ಏನೇನು ಕಂಪನಿಗಳಿದೆ ಆ ರೀತಿ ಯಾವುದು ಎಂಪ್ಲಾಯೀಸ್ಗಳನ್ನ ಫೈರ್ ಮಾಡಲ್ಲ. ಇದು ಒಂಥರ ಹೇಳಬೇಕು ಅಂದರೆ ಒಂದು ರೀತಿಲಿ ಅದು ಪರ್ಮನೆಂಟ್ ಜಾಬ್ ಥರನೇ. ಇದು ಕಾಂಟ್ರಾಕ್ಟ್ ಅಂತಲೂ ಕೂಡ ಹೇಳಲ್ಲ, ಬಟ್ ಆದರೆ ಕಾಂಟ್ರಾಕ್ಟೇನೆ ಇದು. ಯಾಕೆಂತ ಹೇಳಿದ್ರೆ ನಾವು 7 to 8 months ನಾವು ಇದು ಅಗ್ರಿಮೆಂಟಿಗೆ ಸೈನ್ ಮಾಡ್ತೀವಿ. ಅಗ್ರಿಮೆಂಟ್ ಅಂತ ಹೇಳಿದ್ರೆ ಅಯ್ಯೋ ನಾನು ಸೈನ್ ಮಾಡಿಬಿಟ್ರೆ ಕೆಲಸ ಮಾಡಲೇಬೇಕು 7 ತಿಂಗಳು ಅಂತೇನಿಲ್ಲ. ನಿಮ್ಗೆ ಕೆಲಸ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಗಳಿಗೆಲೆ ಬಿಟ್ಟು ನೀವು ಹೋಗ್ಬೋದು, ಆಯ್ತಾ. ಬಟ್ ಆದರೆ ಕೆಲವು ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ನೀವು ಬಿಟ್ಟು ಹೋಗ್ತೀನಿ ಅಂದರೆ ಸ್ಪಾಟಲ್ಲೇ ಕಳಿಸ್ಕೊಡ್ತಾರೆ, ಬಟ್ ವಾಪಸ್ ಕರೆಯಲ್ಲ. ಬಿಟ್ಟು ಹೋಗ್ತೀನಿ ಅಂದರೆ ಎಮರ್ಜೆನ್ಸಿ ಇದ್ದರೆ ನೀವು ಹೋಗ್ಬೋದು, ಅದಕ್ಕೆ ವ್ಯಾಲ್ಯೂಬಲ್ ರೀಸನ್ ಎಲ್ಲ ಕೊಟ್ಟು ಡಾಕ್ಯುಮೆಂಟೇಷನ್ ಎಲ್ಲ ಸಬ್ಮಿಟ್ ಕೊಡಬೇಕು. ಇನ್ನೊಂದ್ಸರಿ ಕ್ಲಿಯರ್ಗೆ ಹೇಳ್ಬಿಡ್ತೀನಿ, ಇದು ಬಂದು ಕಾಂಟ್ರಾಕ್ಟ್ ಬೇಸಿಸ್. ಯಾವುದೇ ಕ್ರೂಸ್ ಶಿಪ್ಗೆ ಹೋದ್ರೂ ನೀವು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಮಾಡ್ತೀರಾ.
ಪ್ರತಿಯೊಂದು ಕಾಂಟ್ರಾಕ್ಟ್ಗಳು ನೀವು ಆನ್ಲೈನಲ್ಲೇ ಸೈನ್ ಮಾಡ್ತೀರಾ, ಅವ್ರ ಅಗ್ರಿಮೆಂಟ್ಗಳಿಗೆಲ್ಲ ಆಯ್ತಾ. ಆನ್ಲೈನಲ್ಲೇ ಸೈನ್ ಮಾಡಿ ಆನ್ಲೈನಲ್ಲೇ ಎಲ್ಲ ಪ್ರೊಸೆಸ್ ಆಗುತ್ತೆ. ಸೊ ಒಂದು ಸರಿ ನೀವು ಸೈನ್ ಮಾಡಿದ್ರೆ ಫೈನಲಿ ನೀವು ಅಲ್ಲಿಂದ ಫ್ಲೈಟ್ ಹತ್ತಿ ನೀವು ಇಂಡಿಯಾದಿಂದ ಹಡಗಕ್ಕೆ ಬರೋಕ್ಕೆ ಮುಂಚೆ ಇನ್ನೊಂದು ಫೈನಲೈಸ್ ನೀವು ಓಕೆ ಕೊಡ್ತೀರಾ, ಕನ್ಫರ್ಮ್ ಮಾಡ್ತೀರಾ ದಟ್ ಐ ಆಮ್ ಕಮಿಂಗ್. ಯು ವಿಲ್ ಬಿ ಕನ್ಫರ್ಮಿಂಗ್ ದಟ್ ಯು ವಿಲ್ ಬಿ ಕಮಿಂಗ್ ಟು ದ ಶಿಪ್. ಸೊ ದಟ್ ಮೀನ್ಸ್ ಯು ಅಗ್ರೀಡ್ ಆಯ್ತಾ. ಅಕಸ್ಮಾತ್ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ನೀವು ಬೈ ಚಾನ್ಸ್ ಬರ್ತೀನಿ ಅಂದ್ಬಿಟ್ಟು ಏನಾದ್ರೂ ಕಾಂಟ್ರಾಕ್ಟಲ್ಲಿ ನೀವೇನಾದರೂ ರಿಫ್ಯೂಸ್ ಮಾಡಿಬಿಟ್ರೆ ನಿಮಗೆ ನೆಕ್ಸ್ಟ್ ಕಾಂಟ್ರಾಕ್ಟನ್ನು ಕೊಡಲ್ಲ. ಇದು ನೆನಪಲ್ಲಿರಲಿ. ನೆಕ್ಸ್ಟ್ ಕಾಂಟ್ರಾಕ್ಟನ್ನ ಕೊಡ್ದಾನೆ ಆಟ ಆಡಿಸ್ಬಿಡ್ತಾರೆ. ಆಟ ಆಡಿಸ್ತಾರೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಕ್ರೂ ಮೆಂಬರ್ಸ್ಗಳು ಕೆಲಸ ಮಾಡ್ತಾರೆ. ಸೊ ಈಗ ಯಾಕೆಂದರೆ ನೀವು ಯು ಆರ್ ಕಮಿಂಗ್ ಟು ರೀಪ್ಲೇಸ್ ಸಮ್ ಒನ್ ಹಿಯರ್. ಬೇರೆಯವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ, ಯಾಕೆಂದ್ರೆ ಅವ್ರ ಜಾಗಕ್ಕೆ ಆಯ್ತಾ. ಇವರು ರಜಕ್ಕೆ ಹೋಗ್ತಾ ಇದ್ದಾರೆ. ಸೊ ನೀವು ಫೈನಲ್ ಕನ್ಫರ್ಮೇಷನ್ ನೀವು ಕೊಟ್ಟಿಲ್ಲ, ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಶಾರ್ಟೇಜ್ ಇರ್ತಾನೆ, ಅದನ್ನು ಅವ್ರು ಹ್ಯಾಂಡ್ಲ್ ಮಾಡಬೇಕು. ಅವ್ರಿಗೆ ದೊಡ್ಡ ಪೆನಾಲ್ಟಿ ಆಗುತ್ತೆ, ಬೇರೆಯವನೊಬ್ಬನ ಕರೆಸ್ಬೇಕು, ಮತ್ತೆ ಬೇರೆ ಅಡ್ಗನ್ನ ರೊಟೇಷನ್ ಎಲ್ಲ ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಲ್ಯಾಂಡ್ ಅಲ್ಲ, ಇದು ಸಮುದ್ರ. ಸೊ ಹಾಗಾಗಿ ಅವ್ರಿಗೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಪ್ರತಿ ವರ್ಷನೂ ಕೂಡ ಕರೀತಾರೆ, 100% ಕರೀತಾರೆ. ಯಾಕೆಂದರೆ ನಂದಿದು 14ನೇ ಕಾಂಟ್ರಾಕ್ಟು, 13-14ನೇ ಕಾಂಟ್ರಾಕ್ಟ್ ಆಗಿದೆ ಇಲ್ಲಿ ತನಕ ನಂದು. ಸೊ ಇದು ಪರ್ಮನೆಂಟ್ ಜಾಬಾ ಕಾಂಟ್ರಾಕ್ಟ್ ಜಾಬಾ ಅಂತ ಕೇಳಿದ್ರಿ. ಸೊ ಅದೊಂದು ಆನ್ಸರ್ ಮಾಡಿದ್ದೀನಿ. ಇದು ಕಾಂಟ್ರಾಕ್ಟ್ ಜಾಬು ಬಟ್ ಪರ್ಮನೆಂಟ್ ಥರನೇ ಆಯ್ತಾ. ಲೈಫನ್ನು ಆ್ಯಸ್ ಲಾಂಗ್ ಆ್ಯಸ್ ಯು ಡೋಂಟ್ ಡೂ ಎನಿ ಮಿಸ್ಟೇಕ್ಸ್ ಲೈಕ್ ಬುಲ್ಲಿಂಗ್, ಹರಾಸ್ಮೆಂಟ್, ಫೈಟಿಂಗ್, ಹಾರ್ಮ್ಫುಲ್ ಆ ಥರ ಯಾವುದನ್ನು ಮಾಡಬಾರ್ದು. ಇಲ್ಲಿ ಮಾಡಿದ್ರೆ ಆನ್ ದ ಸ್ಪಾಟ್ ಫೈರ್ ಮಾಡ್ತಾರೆ. ಸೊ ಮತ್ತೆ ನೀವು ಈ ಕಂಪನಿಗೆ ಜೀವನ ಪೂರ್ತಿ ಬರೋದಕ್ಕಾಗಲ್ಲ, ಬರೆದಿಟ್ಕೊಂಬಿಡಿ. ಒಂದು ಸರಿ ಕಂಪನಿಯಿಂದ ಫೈರ್ ಆಯಿತು ಅಂತ ಹೇಳಿದ್ರೆ ಈ ಕಂಪನಿಯಲ್ಲಿ ನಿಮಗೆ ಬ್ಯಾನ್ ಮಾಡಿ ಕಳಿಸ್ತಾರೆ. ಸೊ ನೀವು ಬೇರೆ ಕ್ರೂಸ್ ಲೈನ್ ಜಾಯ್ನ್ ಆಗಬೇಕಾಗತ್ತೆ. ಬೇರೆ ಕ್ರೂಸ್ ಲೈನ್ ಜಾಯ್ನ್ ಆಗಬೇಕಂದ್ರೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳ್ತಾರೆ. ಆಮೇಲೆ ಏನಕ್ಕೆ ಕೆಲಸ ಬಿಟ್ಟೆ ಅಂತೆಲ್ಲ ಕೇಳ್ತಾರೆ. ಜೆನ್ಯೂನ್ ಏನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲೂ 50-50 ನಿಮ್ಗೆ ಜಾಬ್ ಸಿಗೋದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನಿಮ್ಮ ಒಂದು ಕೋಪ, ಒಂದು ತಾಳ್ಮೆ, ಒಂದು ಸೌಹಾರ್ದತೆ ಏನೇನು ಹೇಳ್ತಾರೆ ಎಲ್ಲ ನಿಮ್ಮ ಕೈಲಿರಲಿ ಆಯ್ತಾ. ಕ್ರೂಸ್ ಶಿಪ್ಪಿಗೆ ಬಂದರೆ ನೀವೆಲ್ಲ ನಿಮ್ಮದು ಆ್ಯಟಿಟ್ಯೂಡ್, ಬಿಹೇವಿಯರ್ಸು, ಇಂಡಿಯನ್ ಮೆಂಟಾಲಿಟಿ ಏನೇನಿದೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡಿ ಅಲ್ಲಿ. ಇದನ್ನು ಮಾತ್ರ ನಾನು ಕೈ ಮುಗಿದು ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಯು ಆರ್ ಗೋನ್ ವರ್ಕ್ ವಿತ್ ಮೋರ್ ದೆನ್ 40-50 ಕಂಟ್ರಿ ಪೀಪಲ್. ಡಿಫ್ರೆಂಟ್ ಕಲ್ಚರಿಂದ ಬಂದಿರ್ತಾರೆ, ಡಿಫ್ರೆಂಟ್ ಕಸ್ಟಮ್ ಟ್ರೆಡಿಷನಿಂದ ಎಲ್ಲ ಬಂದಿರ್ತಾರೆ. ಅವ್ರಗಳ ಜೊತೆ ನೀವು ಕೆಲಸ ಮಾಡ್ತೀರಾ. ನಾವೇ ಒಂದು ಕಲ್ಚರಲ್ಲಿ ಬೆಳೆದಿರ್ತೀವಿ, ಅವರೇ ಒಂದು ಕಲ್ಚರಲ್ಲಿ ಬೆಳೆದಿರ್ತಾರೆ. ಸಮ್ಟೈಮ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಬಟ್ ಓನ್ಲಿ ಥಿಂಗ್ ಇಸ್ ಯು ನೀಡ್ ಟು ಸ್ಮೈಲ್, ಜಸ್ಟ್ ವಾಕ್ ಅವೇ. ಅಲ್ಲ, ಇಫ್ ಯು ರಿಯಲಿ ಥಿಂಕ್ ದಟ್ ನಿಮ್ಗೆ ಅನ್ಸಿದ್ರೆ ಅಲ್ಲಿ ಹೋಗಿ ಫೈಟ್ ಆಗಕ್ಕೆ ಹೋಗುತ್ತೆ, ಇಲ್ಲ ಹೀಟೆಡ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ, ವಾದಗಳಿಗೇನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಕೂಡ ತಲೆ ಬಗ್ಗಿಸ್ಕೊಳ್ಳಿ, ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಆ ಥರ ನೀವು ಮಾಡಿಲ್ಲ ಅಂದರೆ ಇಲ್ಲಿ ನೀವು ಬದುಕೋಕ್ಕಾಗಲ್ಲ. ಕ್ರೂಸ್ ಶಿಪ್ ಇರೋದೇ ಹಂಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ನ್ಯಾಷನಾಲಿಟಿಗಲ್ಲ, ಎಲ್ಲ ನ್ಯಾಷನಾಲಿಟಿಗೂ ಕೂಡ ಗೌರವ ಕೊಡ್ತಾರೆ. ಇಲ್ಲಿ ಆಫ್ರಿಕನ್ಸು, ಜಮೈಕನ್ಸು, ಇಂಡಿಯನ್ಸು, ಫಿಲಿಪೀನ್ಸು, ಇಂಡೋನೇಷಿಯನ್ಸು, ಸೌತ್ ಆಫ್ರಿಕನ್ಸು, ಅಮೇರಿಕನ್ಸು, ಇಟಾಲಿಯನ್ಸು, ಆಲ್ ಯುರೋಪಿಯನ್ ಕಂಟ್ರೀಸು, ಎಲ್ಲ ದೇಶದವರು ಇದ್ದಾರೆ. ಹೆಚ್ಚು ಕಮ್ಮಿ 40-50 ದೇಶದವರು ಕೆಲಸಗಾರರು ಈ ಹಡಗಲಿದ್ದಾರೆ. ಸೊ ಹಾಗಾಗಿ ಯು ನೀಡ್ ಟು ರೆಸ್ಪೆಕ್ಟ್ ದೇರ್ ಕಲ್ಚರ್ಸ್, ಯು ನೀಡ್ ಟು ರೆಸ್ಪೆಕ್ಟ್ ದ ಪೀಪಲ್ whoever you work with the fellow crew members on inside the ship. So that is the most important thing ನಮ್ಮ ಶಿಪ್ಪಲ್ಲಿ ಆಯ್ತಾ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್. ಇದನ್ನೊಂದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಕ್ರೂಸ್ ಶಿಪ್ಪಲ್ಲಿ ಕೆಲಸ ಸಿಕ್ಕಿ ನೀವು ಬರ್ತಾ ಇದ್ದೀನಿ ಅಂತ ಹೇಳಿದರೆ ಇದಕ್ಕೆಲ್ಲ ನೀವು ತಯಾರಿ ಮೆಂಟಲಿ ಮತ್ತು ಫಿಸಿಕಲಿ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಆಯ್ತಾ. ಸೊ ಲೀವ್ ಯುವರ್ ಆಲ್ ಆ್ಯಟಿಟ್ಯೂಡ್ಸ್ ಬ್ಯಾಕ್ ಹೋಮ್. ಯು ಕಮ್ ಹಿಯರ್ ಟು ವರ್ಕ್, you come here to make the money, you just make the money, finish, that's all. ಯಾಕೆ ಅಂತ ಹೇಳಿದ್ರೆ if you want to succeed in your life, leave whatever you have the habits. ಯಾಕೆ ನಾನು ಕೂಡ ಒಂದು ಕಾಲದಲ್ಲಿ ತುಂಬ ಕೋಪ ಜಾಸ್ತಿ ಬರ್ತಿತ್ತು ನನಗೆ ಆಗ ಮುಂಚೆ. ಸೊ ಇವಾಗೆಲ್ಲ ಕೋಪ ಯಾವುದೂ ಇಲ್ಲ, ಎಲ್ಲ ಕರಗಿಸ್ಬಿಟ್ಟಿದ್ದಾರೆ ಒಟ್ಟಿಗೆ. ಸೊ ನಮ್ಗೆ ಯಾವುದೇ ಯಾರ ಹತ್ರನೂ ಜಗಳನೂ ಕೂಡ ಮಾಡೋಕ್ಕೋಗಲ್ಲ. ನಾವು ಅವ್ರದ್ದೇನಾರು ತಪ್ಪಾಡಿದ್ರೆ ಆಯಿತು, ನಾವು ತಲೆ ಬಗ್ಸ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಬಟ್ ನನ್ನ ಮುಂದೆನೇ ನಾನು 14 ವರ್ಷದಿಂದ ತುಂಬ ನೋಡಿದ್ದೀನಿ, ತುಂಬ ಜನಗಳು ಮನೆಗೆ ಹೋಗಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ
ಸೊ ನೀವು ಊಹೆನೂ ಮಾಡ್ಕೊಳ್ಳಲ್ಲ. ಚಿಕ್ಕ ವಿಚಾರಕ್ಕೆ, ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಿಚಾರಕ್ಕೆ ಮಕ್ಳುಗಳ ಕೂಡ ಅಂತ ಮಿಸ್ಟೇಕ್ಗಳು ಮಾಡ್ತಾರೆ. ಸಣ್ಣ ಪುಟ್ಟ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತುಗಳಾಗ್ಬಿಡ್ತವೆ. ಅದು ಏ ಓ ಅಂತೇಳಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಕೊನೆಗೆ ಕೈ ಮಿಲಾಯಿಸ್ಬಿಡ್ತಾರೆ, ಹೋಗ್ಬಿಡ್ತಾರೆ ಮನೆಗೆ. ಇಬ್ಬರು ಹೋಗ್ತಾರೆ ಮನೆಗೆ, ಯಾಕೆಂದ್ರೆ ಒಬ್ರದಲ್ಲ, ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇಲ್ಲೂ ಕೂಡ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಿ ಒಬ್ಬನಿಗೆ ಚಾನ್ಸ್ ಕೊಟ್ಟು ಇನ್ನೊಬ್ರು ಮಾಡಲ್ಲ. ಇಫ್ ಯು ಫೈಟ್, ಬೋತ್ ಆಫ್ ಯು ವಿಲ್ ಗೋ ಹೋಮ್ ಸ್ಟ್ರೈಟ್ ಅವೇ. ಆಯ್ತಾ, ವಿತೌಟ್ ಸ್ಯಾಲರಿ. ನೆನಪಲ್ಲಿ ಇಟ್ಕೊಳ್ರಿ, ಇದೊಂದು ಇದೆ. ಸೊ ಹಾಗಾಗಿ ರೆಸ್ಪೆಕ್ಟ್ ಈಚ್ ಅದರ್ಸ್, ಕಾಮ್ನೆಸ್, ಪೀಸ್ಫುಲ್, ಮತ್ತು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕ್ರೂಸ್ ಶಿಪ್ಪಲ್ಲಿ. ಆಮೇಲೆ ತುಂಬ ಅನೇಕ ಜನರು ನನಗೆ ಮೆಸೇಜ್ ಮಾಡಿದ್ದಾರೆ, ಎಸ್ಪೆಷಲಿ ಹುಡುಗಿರುಗಳು ಕೇಳಿದ್ದೀರಾ, ಸರ್ ಇಲ್ಲಿ ಹುಡುಗಿರುಗಳಿದ್ದಾರೆ ಸರ್, ಹುಡುಗಿರುಗಳಿಗೆ ಕೆಲಸಗಳಿದೆಯಾ ಅಂತೇಳಿ. ನಾನು ಮುಂಚೆನೂ ಒಂದು ಶಾರ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಮ್ಮ ಹಡಗ್ನಲ್ಲಿ 50-60% ಇರೋದೇ ಹುಡುಗಿರುಗಳು. ಬಟ್ ಏನಪ್ಪ ಅಂತ ಹೇಳಿದ್ರೆ ಭಾರತದ ಹುಡುಗಿರು ಇದ್ದಾರೆ, ಅದರಲ್ಲಿ ಏನು ಹೆಚ್ಚು ಕಮ್ಮಿ ಒಂದು ನಿಮ್ಗೆ ಸಿಗ್ಬೋದು, ಒಂದು 15-20 ಆ ಥರ ಸಿಗ್ಬೋದು. ಆದರೆ ಜಾಸ್ತಿ ಹುಡುಗಿರಿರೋದೇ ಫಿಲಿಪೀನ್ಸು ಇಲ್ಲ ಇಂಡೋನೇಷಿಯನ್ಸು ಮತ್ತು ಜಮೈಕನ್ಸ್ ಮತ್ತು ಯುರೋಪಿಯನ್ಸು, ಇವರೆಲ್ಲ ಜಾಸ್ತಿ ಇದ್ದಾರೆ. ಸೊ ಮೆಜಾರಿಟಿ ಆಫ್ ದ ಗರ್ಲ್ಸ್ ಆರ್ ಆನ್ ದ ಶಿಪ್, ಲೈಕ್ 50-60% ಹುಡುಗಿರಿದ್ದಾರೆ ಇಲ್ಲಿ. ಸೊ ಇದೊಂದು ನಾನು ಹೇಳಬಲ್ಲೆ. ಒಳ್ಳೆ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಒಳಗಡೆ ಕೈ ತುಂಬ ಸಂಬಳ, ವರ್ಕ್ ಎಷ್ಟೇ ಸ್ಟ್ರೆಸ್ ಆಗಿದ್ರು ಕೂಡ ಅಟ್ ಎಂಡ್ ಆಫ್ ದ ಡೇ. ಆಮೇಲೆ ಸಂಬಳ 15 ದಿನಕ್ಕೊಂದ್ಸರಿ ಸಂಬಳ ನಿಮಗಿಲ್ಲಿ. ತಿಂಗಳಿಗೆ ಸಂಬಳ ಕೊಡಲ್ಲ, 15 ದಿನಕ್ಕೊಂದೊಂದ್ಸರಿ ನಿಮಗೆ ಆರಾಮಾಗಿ ಸಂಬಳ ಎಳ್ಸ್ಕೊಬೋದು. ಪ್ರತಿ 15 days ಒನ್ಸ್ ಆಟೋಮೆಟಿಕ್ ಹಾಕ್ಬಿಡ್ತಾರೆ. 15ನೇ ತಾರೀಕು ಬಂದ ತಕ್ಷಣ 15-30 ಸಂಬಳ ಬಂದ್ಬಿಡುತ್ತೆ. ಸೊ ಹುಡುಗಿರ್ದು ಇದೊಂದಾಯಿತು. ಅದಾದಮೇಲೆ ಸಂಬಳ ಎಷ್ಟು ಕೊಡ್ತಾರೆ ಅಂತ. ಸಂಬಳ ಇಲ್ಲಿ ನಾನು ಕ್ಲಿಯರಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಬೇಸಿಕಲಿ ಸ್ಟಾರ್ಟಿಂಗ್ ಬಂದು 1 ಲಕ್ಷದಿಂದ ನಿಮಗೆ ಸಂಬಳ ಸ್ಟಾರ್ಟ್ ಆಗುತ್ತೆ. ಆದರೆ 1 ಲಕ್ಷದಿಂದ ಸಂಬಳ ಸ್ಟಾರ್ಟ್ ಆದರೆ ಪ್ರತಿ ಒಂದೊಂದು ಪೊಸಿಷನ್ಗಳಿಗೆ ಡಿಫ್ರೆಂಟ್ ಬೇರೆ 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 ಸಂಬಳಗಳಿದೆ ಇಲ್ಲಿ, ವ್ಯತ್ಯಾಸ. ಫಾರ್ ಎಕ್ಸಾಂಪಲ್, ನಾನು ವೆಯ್ಟರ್ ಆದರೆ ಸೊ ನನ್ನ ಸಂಬಳನೇ ಬೇರೆ, ಇನ್ನೊಬ್ಬ ವೆಯ್ಟರ್ ಅವನ ಸಂಬಳನೇ ಬೇರೆ, ನನ್ನ ಪರ್ಫಾರ್ಮೆನ್ಸು ನನ್ನ ಸ್ಕಿಲ್ಸೇ ಬೇರೆ. ಸೊ ಈಗ ನಾನು ಟಾಪ್ ಲೆವೆಲ್, ಹಾಗಾಗಿ ನಾನು ಪರ್ಫಾರ್ಮೆನ್ಸ್ ಮಾಡ್ತೀನಿ. ಸೊ ನಾನು ಟಾಪ್ ಲೆವೆಲಲ್ಲಿ ಪೇ ಮಾಡ್ತಾರೆ, ಸೀಟ್ ವೈಸು ನಮಗೆ ಪೇ ಮಾಡ್ತಾರೆ. ಒಬ್ಬ ಗೆಸ್ಟ್ಗೆ ಇಷ್ಟು ಅಂತ ಪೇ ಮಾಡ್ತಾರೆ. ನಾನು ಹ್ಯಾಂಡ್ಲ್ ಮಾಡೋದು 22 ಗೆಸ್ಟ್ಗಳನ್ನ ಹ್ಯಾಂಡ್ಲ್ ಮಾಡ್ತೀನಿ, ಅಂದರೆ ಸರ್ವ್ ಮಾಡ್ತೀನಿ. ಸೊ 22 ಗೆಸ್ಟನ್ನ ನಾನು ಸರ್ವ್ ಮಾಡಿದ್ರೆ ಒಂದು ಸೀಟ್ಗೆ ನನಗೆ ಹೆಚ್ಚು ಕಮ್ಮಿ, ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅದು ಅಂದರೆ ಎಕ್ಸಾಕ್ಟ್ ಪಿಕ್ಚರ್ ಅಲ್ಲ, ಒಂದು $38 ಇಲ್ಲ $45 ಕೊಡ್ತಾರೆ ಒಂದು ಸೀಟಿಗೆ. ಸೊ ಅಲ್ಲಿಗೆ ಡಿವೈಡೆಡ್ ಬೈ ಇಂಟು 22 ಸೀಟ್ ಅಂತಲೇ ಹಾಕೊಳ್ಳಿ. ಸೊ ಅದ್ರ ಜೊತೆಗೆ ನಮಗೆ ಈ ಕ್ಯಾಶಲ್ಲಿ ಟಿಪ್ಸು ಮತ್ತು ಇದೆಲ್ಲ ಬರುತ್ತೆ. ನಾನು ವೆಯ್ಟರ್ದು ಮಾತ್ರ ಹೇಳ್ತಾ ಇದ್ದೀನಿ, ಆಯ್ತಾ. ಬೇರೆ ಬೇರೆ ನಾನು ಹೇಳ್ದಂಗೆ ನಾನು ಮುಂಚೆ ನಿಮ್ಗೆ ಹೇಳ್ಬಿಡ್ತೀನಿ. ಹಡಗ್ನಲ್ಲಿ ನನಗೆ ಜ್ಞಾಪಕ ಬಂದಷ್ಟು ಹೇಳ್ತೀನಿ, ಆದರೆ ಇನ್ನೂ ಪೊಸಿಷನ್ಗಳು ಬೇಜಾನಿದೆ. ಹಡಗಲ್ಲಿ ನೆನ್ಸ್ಕೊಂಡು ಹೇಳಬೇಕು ಅಂದರೆ, ರೆಸ್ಟೋರೆಂಟ್ ಈಸ್ ಅ ಲಾರ್ಜೆಸ್ಟ್ ಡಿಪಾರ್ಟ್ಮೆಂಟ್ ಹಡಗಲ್ಲಿ. ನಾವೇ ಹೆಚ್ಚು ಕಮ್ಮಿ 650-700 ಜನ ಇದ್ದೀವಿ ಬರೀ ರೆಸ್ಟೋರೆಂಟ್ ಡಿಪಾರ್ಟ್ಮೆಂಟೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 34 ರೆಸ್ಟೋರೆಂಟ್ಗಳಿದೆ. 3 ರೆಸ್ಟೋರೆಂಟು, ಒಂದೊಂದು ರೆಸ್ಟೋರೆಂಟಲ್ಲಿ 2,500 ಜನ ಕುತ್ಕೊಬೋದು, 2,000-2,500 ಜನ ಕುತ್ಕೊಬೋದು 3 ಡೈನಿಂಗ್ ರೂಮಲ್ಲಿ. ಅದು ಬಿಟ್ಟರೆ ಸ್ಪೆಷಾಲಿಟಿ ರೆಸ್ಟೋರೆಂಟ್ಸ್ಗಳು, ಡೈನಿಂಗ್ ರೂಮ್ಸ್ ಎಲ್ಲ ಇದೆ, ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್ಗಳೆಲ್ಲ ಇದೆ. ಎಲ್ಲ ಸೇರಿ ಒಂದು 650-700 ಬರೀ ರೆಸ್ಟೋರೆಂಟ್ ಸ್ಟಾಫ್ಗಳು ಬರ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಸ್ವಲ್ಪ ಸಣ್ಣದು ಡಿಪಾರ್ಟ್ಮೆಂಟ್, ಅಂದರೆ ನಮಗಿಂತ ಸ್ವಲ್ಪ ಕಡಿಮೆ ಜನಗಳಿರುವಂಥ ಡಿಪಾರ್ಟ್ಮೆಂಟು ಅಂದರೆ ಅದು ಬಾರಲ್ಲಿ ಒಂದು 400 ಜನ ಏನೋ ಬರ್ತಾರೆ, ಹೆಚ್ಚು ಕಮ್ಮಿ 400-450 ಏನೋ ಬರ್ತಾರೆ. ಅದು ಬಿಟ್ಟರೆ ಹೌಸ್ ಕೀಪಿಂಗಲ್ಲೂ ಒಂದು 400-450 ಜನ ಬರ್ತಾರೆ. ಆಮೇಲೆ ಕಿಚನ್ ಡಿಪಾರ್ಟ್ಮೆಂಟು, ಅದನ್ನು ನಾವು ಕಲಿನರಿ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಅದರಲ್ಲೂ ಕೂಡ 500-600 ಜನ ಇರ್ತದೆ. ನಮ್ಮದೇ ಹೈಯೆಸ್ಟ್ ದೊಡ್ಡ ಡಿಪಾರ್ಟ್ಮೆಂಟು. ಈವನ್ 4 ಡಿಪಾರ್ಟ್ಮೆಂಟು ಮೇಜರ್ ಡಿಪಾರ್ಟ್ಮೆಂಟು ನಮ್ಮ ಹಡಗ್ನಲ್ಲಿ. ಇವರೇ ಕೆಲಸಗಾರರು ಜಾಸ್ತಿ ಇರೋದು, ರಿಕ್ವೈರ್ಮೆಂಟು ಇವ್ರುಗಳೇ ಜಾಸ್ತಿ ನಮ್ಗೆ ಬೇಕಾಗಿರೋದು, ಆಯ್ತಾ. ಸೊ ಅದಾದಮೇಲೆ ರೆಸ್ಟೋರೆಂಟಲ್ಲೇ ನಿಮಗೆ ರೆಸ್ಟೋರೆಂಟ್ ಅಟೆಂಡೆಂಟ್ಸು, ಅಸಿಸ್ಟೆಂಟ್ ವೆಯ್ಟರ್ಸು ಮತ್ತು ವೆಯ್ಟರ್ಸು, ಮತ್ತು ರೆಸ್ಟೋರೆಂಟ್ ಸೂಪರ್ವೈಸರ್ಸು, ಹೆಡ್ ವೆಯ್ಟರ್ಸು, ಅಸಿಸ್ಟೆಂಟ್ ಮೈತ್ರದಿ ಮತ್ತು ರೆಸ್ಟೋರೆಂಟ್ ಆಪ್ರೇಷನ್ ಮ್ಯಾನೇಜರು,
ಇಷ್ಟು ಪೊಸಿಷನ್ ಇದೆ. ಬಾರಲ್ಲಿ ನಿಮಗೆ ಬಾರ್ ಸರ್ವರು, ಬಾರ್ ಟೆಂಡರು, ಸೀನಿಯರ್ ಬಾರ್ ಟೆಂಡರ್ಸು, ಮತ್ತು ಸೂಪರ್ವೈಸರ್ಸು, ಸೀನಿಯರ್ ಬಾರ್ ಸೂಪರ್ವೈಸರ್ಸು, ಮತ್ತು ಬೆವರೇಜ್ ಆಪ್ರೇಷನ್ ಮ್ಯಾನೇಜರ್ಸು, ಅಸಿಸ್ಟೆಂಟ್ ಬೆವರೇಜ್ ಆಪ್ರೇಷನ್ ಮ್ಯಾನೇಜರ್ಸು, ಇದೆಲ್ಲ ಇದೆ. ನಮ್ಗೆ ಎಲ್ಲರಿಗೂ ಹೈಯೆಸ್ಟ್ ಸಂಬಳ ಇರೋದು ಅಂದರೆ ಬಾರ್ ಡಿಪಾರ್ಟ್ಮೆಂಟಲ್ಲಿ. ಹೈಯೆಸ್ಟ್ ಸಂಬಳ ಇರೋದಂದ್ರೆ ಬಾರ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಾರೆ. ಆಮೇಲೆ ಕಸಿನೋದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಾರೆ ಕೆಲಸ ಮಾಡೋರು. ಕಸಿನೋ ಇದೆ, ದೊಡ್ಡ ಕಸಿನೋ ಇದೆ ಇಲ್ಲಿ ಶಿಪ್ಪಲ್ಲಿ. ಕಸಿನೋ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ನೀವು ಕಸಿನೋಗೆ ಸೇರ್ಬೋದು. ಬಾರ್ ಡಿಪಾರ್ಟ್ಮೆಂಟ್ ಇದೆ, ರೆಸ್ಟೋರೆಂಟ್ ಇದೆ, ಹೌಸ್ ಕೀಪಿಂಗ್ ಇದೆ, ಕಲೀನರ್ ಇದೆ, ಕಿಚನಲ್ಲಿ ಕಾಮಿ 1, ಕಾಮಿ 2, CDP, ಶೂ ಶೆಫ್, ಎಕ್ಸಿಕ್ಯೂಟಿವ್ ಶೂ ಶೆಫ್ ಅಂತಿದೆ. ಇದಾದಮೇಲೆ ಈಗ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಬರ್ತೀನಿ. ಸ್ಪಾ ಇದೆ, ಸ್ಪಾದಲ್ಲಿ ಹಲವಾರು ಏರ್ ಸ್ಪೆಷಲಿಸ್ಟು, ಏನೋ ನೈಲ್ ಸ್ಪೆಷಲಿಸ್ಟು, ಮಸಾಜ್ ಮಾಡೋರು, ಆಮೇಲೆ ಏನೇನೋ ಪೊಸಿಷನ್ಸ್ಗಳಿದೆ. ಆಮೇಲೆ ಫಿಟ್ನೆಸ್ ಇನ್ಸ್ಟ್ರಕ್ಟರ್ಸು, ಬಾಡಿ ಬಿಲ್ಡರ್ಸ್ಗಳು, ಆಮೇಲೆ ಗೆಸ್ಟ್ ಸರ್ವಿಸಲ್ಲಿ ಫ್ರಂಟ್ ಡೆಸ್ಕಲ್ಲಿ ಇಂಟರ್ನ್ಯಾಷನಲ್ ಹೋಸ್ಟೆಸ್ಗಳೆಲ್ಲ ಇರ್ತಾರೆ. ಕಾನ್ಶಿಯರ್ಸ್ ಇರ್ತಾರೆ. ಕಾನ್ಶಿಯರ್ಸ್ ಅಂತ ಹೇಳಿದ್ರೆ ಸ್ಪೆಷಲ್ ನಮ್ಮ ಸ್ವೀಟ್ ಗೆಸ್ಟು, ಹೈ ಲೆವೆಲ್ ಗೆಸ್ಟ್ಗಳನ್ನೆಲ್ಲ ಹ್ಯಾಂಡ್ಲ್ ಮಾಡೋದು. ಆಮೇಲೆ ನೆಕ್ಸ್ಟ್ ಕ್ರೂಸ್ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ, ಅದು ಗೆಸ್ಟ್ ಸರ್ವಿಸ್ಗೆ ಬರುತ್ತೆ. ಅಂದರೆ ನೆಕ್ಸ್ಟ್ ಕ್ರೂಸ್ ಶಿಪ್ ಟೂರ್ಗಳಿಗೆ ಬುಕ್ ಮಾಡುವಂಥ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ ಒಳಗಡೆನೆ. ಸೊ ಅದಾದಮೇಲೆ ಸ್ವಿಮ್ಮಿಂಗ್ ಪೂಲು, ಅಕ್ವಾ ಪಾರ್ಕು, ಅದರಲ್ಲೆಲ್ಲ ಈ ಓಪನ್ ಡೆಕ್ ಕ್ಲೀನರ್ಸ್ಗಳಿಗೆ ಸೆಪ್ರೇಟ್ ಇರುತ್ತೆ. ಕ್ಯಾಡೆಟ್ ಆಫೀಸರ್ಸ್ಗಳು, ಸೇಫ್ಟಿ ಆಫೀಸರ್ಸ್ಗಳು, ಆಮೇಲೆ ಚೀಫ್ ಇಂಜಿನಿಯರ್ಸು, ಎಲೆಕ್ಟ್ರಿಷಿಯನ್ಸು, ಪ್ಲಮ್ಮರ್ಸು, ಕಾರ್ಪೆಂಟ್ರಿ, ಟೈಲರ್ಸು, ಬಟ್ಟೆ ಹೊಲಿಯೋರ್ಗೂ ಕೆಲಸ ಇದೆ. ಒಳ್ಳೆ ಇಂಗ್ಲೀಷ್ ಮಾತಾಡ್ತೀನಿ, ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಲೆಟರ್ಗಳಂತಿದ್ರೆ ಆರಾಮಾಗಿ ಜಾಬ್ಸ್ ಅಪ್ಲೈ ಮಾಡಿ. ಟೈಲರ್ಸ್ ಇದೆ ನೋಡಿ. ನಾನು ಇವಾಗ ಹೊಸ ಅಡುಗೆಗಳಿಗೆ ಹೆಚ್ಚು ಕಮ್ಮಿ 13 ಟೈಲರ್ಸ್ಗಳು ಬಂದಿದ್ದಾರೆ, ಬರೀ ಬಟ್ಟೆ ಹೊಲಿಯೋದಕ್ಕೇನೆ. ನಮ್ಗಳ ಯೂನಿಫಾರ್ಮ್ ಎಲ್ಲ ಇಲ್ಲೇ ಹೊಲಿತಾರೆ. ಸೊ ಅದಾದಮೇಲೆ ನಿಮಗೆ ಬುಚ್ಚರ್ಸು, ಕಲೀನರಲ್ಲಿ ಮಾಂಸ ಕಡಿಯೋನು, ಚಿಕನ್ನು, ಮಟನ್ನು ಏನು ಕಡಿದ ಬುಚ್ಚರ್ಸ್ಗಳಿಗೆ ಇದೆ ಜಾಬ್ಸು. ಆಮೇಲೆ ನಿಮಗೆ ಲೋಡ್ ಮಾಡ್ತಾರಲ್ಲ, ಎಲ್ಲ ಸರಕು ಸಾಗಣೆಗಳು ಬರ್ತಾವಲ್ಲ ನಮಗೆ. ಲೋಡ್ ಅಂದರೆ ಆಹಾರ ಪದಾರ್ಥಗಳು. ಆಹಾರ ಪದಾರ್ಥ ಲೋಡ್ ಮಾಡೋದಕ್ಕೇ ಅದಕ್ಕೆ ಸಪ್ರೇಟು ಡಿಪಾರ್ಟ್ಮೆಂಟ್ಗಳಿದೆ. ಎಲ್ಲ ಪೊಸಿಷನ್ಗಳು ಕೂಡ MyRCL ಹೋಮ್ ವೆಬ್ಸೈಟಲ್ಲಿ ಇದೆ ಆಲ್ರೆಡಿ. ಆಯ್ತಾ. ಫೋಟೋಗ್ರಾಫರ್ಸ್ಗಳು ನೋಡಿ, ನಾನು ಮರ್ತು ಬಿಟ್ಟಿದ್ದೀನಿ. ಫೋಟೋಗ್ರಾಫರ್, ನಿಮ್ಗೆ ಒಳ್ಳೆ ಇಂಗ್ಲೀಷ್ ಬಂದರೆ, ಎಕ್ಸ್ಪೀರಿಯನ್ಸ್ ಲೆಟ್ರ್ ಇದ್ದರೆ ಆರಾಮಾಗಿ ನೀವು ಬನ್ನಿ. ಫೋಟೋಗ್ರಾಫರ್ಸ್. ಆಮೇಲೆ ನರ್ಸ್ಗಳು, ಹಾಸ್ಪಿಟಲ್ ಇದೆ ಒಳಗಡೆ, ನಮ್ಮದು ಒಳ್ಳೆ ಕ್ಲಿನಿಕ್ ಇದೆ ದೊಡ್ಡದು. ಡಾಕ್ಟರ್ಸ್ಗಳಿದೆ, ಡಾಕ್ಟರ್ಸ್ಗಳು ಬೇಕು ನಮಗೆ. ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಸಂಬಳ ಇದೆ ಅವ್ರಿಗೆಲ್ಲ, ಒಳ್ಳೊಳ್ಳೆ ಪೊಸಿಷನ್ ಬೇರೆ. ಪ್ರಪಂಚ ನೋಡ್ಬೋದು, ಪ್ರಪಂಚ ಫುಲ್ ನೋಡ್ಬೋದು ನೀವು. ಸೊ ಅದಾದಮೇಲೆ ನಿಮಗೆ ಇನ್ನೇನಿದೆ, ಆಮೇಲೆ ಶಿಪ್ಪಿಗೆ ದೊಡ್ಡ ಬಾಸು ನಮಗೆ, ಅಂದರೆ ಓನರ್ ಅಲ್ಲ, ದೊಡ್ಡ ಬಾಸು ನಮಗೆ ಅಂತ ಹೇಳಿದ್ರೆ ಕ್ಯಾಪ್ಟನ್. ಒಂದು ಹಡಗಿಗೆ ಒಬ್ಬರೇ ಕ್ಯಾಪ್ಟನ್ನು. ಅವರು ಬ್ರಿಡ್ಜಲ್ಲಿ ಇರ್ತಾರೆ. ಶಿಪ್ಪು ಎಲ್ಲಿ ಹೋಗುತ್ತೋ ಅಲ್ಲಿ ನಿಮ್ಗೊಂದು ದೊಡ್ಡದಾಗಿ ಒಂದು ಇದು ಕಾಣುತ್ತೆ, ಬ್ರಿಡ್ಜು, ಗ್ಲಾಸ್ ಹಾಕಿರೋದು, ಅಲ್ಲೇ ಕ್ಯಾಪ್ಟನ್ನು ಹಡಗನ್ನು ಓಡಿಸೋದು. ಎಲ್ಲ ಟೆಕ್ನಾಲಜಿ. ನಮ್ಮ ಹಡಗು LNGಯಿಂದ ಓಡುತ್ತೆ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸು. ಸೊ ಇಷ್ಟು ಇದಾದಮೇಲೆ ನೆಕ್ಸ್ಟು ಇನ್ನೇನು ಮಾಡ್ತಿದ್ದೀನಿ, ಸಂಬಳದ ಹೇಳಿದ್ದೀನಿ, ಜಾಬ್ ಅಪ್ಲಿಕೇಶನ್ ಹೇಳಿದ್ದೀನಿ. ಆಮೇಲೆ ನಿಮಗೆ ಇಲ್ಲಿ ಕೆಲವು ಆಪ್ಷನ್ಸ್ಗಳು ಏನಪ್ಪ ಅಂತ ಹೇಳಿದ್ರೆ, ಅಡ್ವಾಂಟೇಜು ಡಿಸಡ್ವಾಂಟೇಜ್ಗಳು ಏನಪ್ಪ ಅಂತ ಹೇಳಿದ್ರೆ, ನಾನು ಕೆಲವು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ. ಒಂದು ಸರಿ ನೀವು ಇಂಟರ್ವ್ಯೂಗೆ ಸೆಲೆಕ್ಷನ್ ಆದರೆ ನಿಮ್ಗಳಿಗೆ ಯಾವುದೇ ಖರ್ಚುಗಳಿಲ್ಲ. ವೀಸಾ ಕೆಲವು ಕಂಪನಿಗಳು ಪೇ ಮಾಡ್ತಾರೆ, ಆನ್ಲೈನಲ್ಲೇ ಪೇ ಮಾಡಿಬಿಡ್ತಾರೆ ನಿಮಗೆ. ಆದರೆ ಕೆಲವು ಕಂಪನಿಗಳು ದೇ ವಿಲ್ ಆಸ್ಕ್ ಯು ಟು ಪೇ. ಆಯ್ತಾ. ನೀವು ಒಂದು 12,000 13,000 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ ವೀಸಾಗೆ. ಜಾಬ್ ಎಲ್ಲ ಸೆಲೆಕ್ಟ್ ಆಗಿ ನಿಮ್ಗೇನಾದರೂ ವೀಸಾ ಅಪ್ಲೈ ಮಾಡೋಕ್ಕೆ ಹೇಳಿದ್ರೆ ಅದನ್ನು ರಿಯಂಬರ್ಸ್ಮೆಂಟ್ ಮಾಡ್ಕೊಬೋದು. ವಾಪಸ್ ಹಡಗಿಗೆ ಹೋದ್ಮೇಲೆ ನೀವು ರಿಯಂಬರ್ಸ್ಮೆಂಟ್ ಮಾಡ್ಬೋದು. ಸೊ ಅದು ರಿಯಂಬರ್ಸ್ಮೆಂಟ್ ಆಗುತ್ತೆ, ವಾಪಸ್ ಸಿಗುತ್ತೆ ಹಣ. ಆಮೇಲೆ ಫ್ಲೈಟ್ ಟಿಕೆಟ್ ಫ್ರೀ, ಕಂಪಲ್ಸರಿ ಫ್ರೀ ಕೊಡ್ತಾರೆ, 2 ಕಡೆನೂ ಫ್ರೀ ಕೊಡ್ತಾರೆ. ಹಂಗಂತ ನೀವು ಮಧ್ಯದಲ್ಲೇ ನನ್ನ ಕೆಲಸ ಬಂದ್ಬಿಟ್ರೆ ನನಗೆ ಫ್ಲೈಟ್ ಟಿಕೆಟ್ ಕೊಡ್ತಾರೆ ಅಂದ್ಕೊಂಬಿಡಿ. ನೋ ಮ್ಯಾಟರ್ ವಾಟ್, ಯು ಹ್ಯಾವ್ ಟು ಪೇ ಯುವರ್ ಫ್ಲೈಟ್ ಟಿಕೆಟ್ಸ್. ಆಯ್ತಾ. ಇದು ಅಲ್ಲಿ ಕೆಲವು ಕಂಪ್ನಿಗಳಲ್ಲಿ ಕಾನೂನು ಬೇರೆ ಬೇರೆ ಥರ ಎಲ್ಲ ಇದೆ. ನಾನು ಒಂದು ಕೋಸ್ಟಾ ಕ್ರೂಸ್ ಶಿಪ್ ಅಂತೇಳಿ ಇಟಾಲಿಯನ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ಸರಿ ನಾನು ಕೆಲಸಕ್ಕೆ ಹೋಗಿ 1 ವಾರದಲ್ಲೇ ಕೆಲಸ ಅರ್ಜೆಂಟ್ ಈ ಕಂಪನಿ ಕೆಲಸ ಸಿಕ್ಕಿದಾಗ ಹೋಗಿ 1 ವಾರ ಆದಮೇಲೆ ನಾನೇನೋ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಕಂಪನಿಗೆ ಹೇಳ್ಬಿಟ್ಟು ಸೈನ್ ಆಫ್ ಮಾಡಿಬಿಟ್ಟೆ, ಕಾಂಟ್ರಾಕ್ಟ್ನ ಏನು ಮಾಡಿಬಿಟ್ಟೆ. ಹೋಗಿದ್ದು 1 ವಾರಕ್ಕೇನೆ
ಇಂಡಿಯಾದಿಂದ ಇಟಲಿಗೆ ಬಂದೆ, ಶಿಪ್ಪನ್ನು ಜಾಯ್ನ್ ಆದೆ. 4 ದಿನಕ್ಕೆ ನನಗೆ ಈ ಕಂಪನಿಯಿಂದ ಇಮೇಲ್ ಬಂತು, ನೀವು ಅರ್ಜೆಂಟಾಗಿ ಬನ್ನಿ ಅಂತೇಳಿ ಅಂತ. ನಾನೇನು ಮಾಡಿದೆ, ಇಲ್ಲಿ ಸಂಬಳ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿ ಸೈನ್ ಆಫ್ ಮಾಡಿಬಿಟ್ಟೆ, ಅಲ್ಲಿ ಹೋಗ್ಬಿಟ್ಟೆ. ಆವಾಗ ಅವ್ರು ಅದನ್ನು ಪೇ ಮಾಡಿದ್ರು ನನಗೆ. ಆದರೆ ನಾನು ಆ ಕಂಪನಿಲಿದ್ದಾಗ ಅವರು PF ಕೊಡ್ತಿದ್ರು, ಇಲ್ಲಿ PF ಎಲ್ಲ ಕೊಡಲ್ಲ. ಈ ಕಂಪನಿ ಅಮೆರಿಕನ್ ಕಂಪನಿಲಿ, ಇಟಾಲಿಯನ್ ಕಂಪನಿಲಿ ನಮ್ಗೆ ಕೊಡ್ತಾಯಿದ್ರು PF, ಪ್ರಾವಿಡೆಂಟ್ ಫಂಡು. ಆವಾಗ ನಾನು PF ಕ್ಲೈಮ್ ಮಾಡ್ಕೊಂಡೆ ರಿಸೈನ್ ಮಾಡಿದಾಗ, ಅದ್ರಲ್ಲಿ ಹಿಡ್ಕೊಂಡು ಕೊಟ್ಟರು ಅದನ್ನು. ಯಾಕೆಂದರೆ ನಾನು ಬಂದಿದ್ದು, ಬಟ್ ಇಟ್ಸ್ ಓಕೆ, ದಟ್ಸ್ ಫೈನ್, ಐ ಆಮ್ ಹ್ಯಾಪಿ. ಯಾಕೆಂದರೆ ದೇ ಫೀಡ್ ಮೈ ಫ್ಯಾಮಿಲಿ ಫಾರ್ ಆಲ್ಮೋಸ್ಟ್ ಮೋರ್ ದೆನ್ ಸೋ ಮೆನಿ ಇಯರ್ಸ್. ಸೊ ಹಾಗಾಗಿ ಐ ಆಮ್ ಹ್ಯಾಪಿ ಫಾರ್ ಇಟ್. ಸೊ ಇದೊಂದು. ಆಮೇಲೆ ಇಂಟರ್ವ್ಯೂ ಕೂತ್ಕೊಂಡಾಗ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಶಾರ್ಟ್ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳಿದೆ, ಇಂಟರ್ವ್ಯೂವಲ್ಲಿ ಕೂತ್ಕೊಂಡಾಗ ತುಂಬ ಕಾನ್ಫಿಡೆಂಟಾಗಿ ಮಾತಾಡಿ, ತಪ್ಪೋ ಸುರಿಯೋ. ಅವರು ನಿಮ್ಮನ್ನು ಫಸ್ಟ್ ಚೆಕ್ ಮಾಡೋದು 3 ಥಿಂಗು. ಒಂದು ಕಮ್ಯುನಿಕೇಷನ್, ಇನ್ನೊಂದು ಕಾನ್ಫಿಡೆಂಟ್ ಲೆವೆಲ್ಲು, 3ನೇದು ನಾಲೆಡ್ಜು. ಇವು 3 ತುಂಬ ಇಂಪಾರ್ಟೆಂಟ್. ಆಯ್ತಾ? ನಾಲೆಡ್ಜ್ ಅಂದರೆ ನಿಮ್ಮ ಆಕ್ಯುಪೇಷನ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರಲಿ ಅಷ್ಟೇ, ಇನ್ನೇನು ಕೇಳಲ್ಲ ಅವರು. ನೀವೇನು ಶಿಪ್ಪನ ಬಗ್ಗೆನೇ ನಾಲೆಡ್ಜ್ ಏನೇನು ಕೇಳಲ್ಲ ನಿಮಗೆ. ಆಯ್ತಾ? ಏನು ಕೇಳಿದ್ರೆ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳ್ಬೋದು. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಓಕೆ, ಗಿವ್ ಅಸ್ ಯುವರ್ ಇಂಟ್ರೊಡಕ್ಷನ್ಸ್ ಅಂತ ಕೇಳ್ಬೋದು. ಆಮೇಲೆ ವೈ ಡು ಯು ವಾಂಟ್ ಟು ಜಾಯಿನ್ ಕ್ರೂಸ್ ಲೈನ್ ಅಂತ ಕೇಳ್ಬೋದು. ಸೊ ಟೆಲ್ ದೆಮ್ ದಟ್ ಓಕೆ, ಐ ಹ್ಯಾವ್ ಎ ವೆರಿ ಬಿಗ್ ಡ್ರೀಮ್ ಟು ಜಾಯಿನ್ ಎ ಕ್ರೂಸ್ ಲೈನ್ ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೋರ್. ಐ ವುಡ್ ಲೈಕ್ ಟು ಸಿ ದ ವರ್ಲ್ಡ್ ವೈಡ್ ಅಂತೇನಾದರೂ ನಿಮ್ಮ ಓನ್ ಒಪಿನಿಯನ್ಸ್ಗಳು ಕಾನ್ಫಿಡೆಂಟ್ ಲೆವೆಲ್ ಇರುವಂಥದ್ದನ್ನು ನೀವು ಕೊಡ್ಬೋದು. ಆಮೇಲೆ ನಾನು ಹೇಳ್ದಂಗೆ ನಿಮ್ಮ ಆಕ್ಯುಪೇಷನ್ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಕ್ವಶನ್ಸ್ಗಳು ಕ್ಲಿಯರ್ ಆಗಿರಿ. ಜಸ್ಟ್ ಇಟ್ ಇಸ್ ಆಲ್ ಅಬೌಟ್ 4 ಮಿನಿಟ್ಸ್ ಅಷ್ಟೇ, 3-4 ಮಿನಿಟ್ಸ್ ಇಂಟರ್ವ್ಯೂ ಅಷ್ಟೇ, ಜಾಸ್ತಿ ತಗೊಳ್ಳಲ್ಲ. ದ ಮೂಮೆಂಟ್ ಯು ಪಾಸ್ ಇಂಟರ್ವ್ಯೂ ವಿತ್ ನಮ್ಮ ಕಂಪನಿಯಲ್ಲಿ, ಆಟೋಮೆಟಿಕ್ಲಿ ಯು ಗೆಟ್ ಆಫರ್ ಲೆಟರ್ ವಿತಿನ್ ಅ ಫ್ಯೂ ಮಿನಿಟ್ಸ್ ಆನ್ ದ ಇಮೇಲ್ ಒನ್ಸ್ ಯು ಪಾಸ್. ಆಯ್ತಾ? ಕಾಯಲ್ಲ. ಇಂಟರ್ವ್ಯೂ ಆಗಿದ್ದ ನೆಕ್ಸ್ಟ್ ಒಂದು 5-4 ಮಿನಿಟ್ಸಲ್ಲೇ ಆಟೋಮೇಟೆಡ್ ಇಮೇಲ್ ಬಂದ್ಬಿಡುತ್ತೆ ವಿತ್ ಆಫರ್ ಲೆಟ್ರ್. ಅಲ್ಲೇ ಕಳಿಸ್ಬಿಡ್ತಾನೆ ಎಲ್ಲ ಟೈಪ್ ಮಾಡಿ. ಸೊ ಎಲ್ಲ ಲೆಟ್ರೇಡಲ್ಲೇ ಬಂದ್ಬಿಡುತ್ತೆ ಇಮೇಲಲ್ಲಿ, ಇನ್ಕ್ಲೂಡಿಂಗ್ ನಿಮ್ಮದು ಐಡಿನೇ ಕ್ರಿಯೇಟ್ ಆಗಿಬಿಡುತ್ತೆ. ಅಲ್ಲಿ ನಿಮ್ಮ ಟೆಂಪ್ರರಿ ಐಡಿನೇ ಕ್ರಿಯೇಟ್ ಮಾಡಿಬಿಡ್ತಾರೆ. ಒಂದು 30 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಐಡಿ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಯಾಕಂದ್ರೆ ಪಾಸ್ ಆಗಿದ್ರೆ. ಆಯ್ತಾ? ಸೊ ಕಾನ್ಫಿಡೆಂಟ್ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂಯಲ್ಲಿ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ಕಾನ್ಫಿಡೆಂಟ್, ಕಮ್ಯುನಿಕೇಷನ್ ಮತ್ತು ನಾಲೆಡ್ಜ್, ದಿಸ್ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆಮೇಲೆ STCW ಎಲ್ಲಿ ಮಾಡಬೇಕು ಸರ್ ಅಂತ ಹೇಳಿದಿರ. ಪಾಂಡಿಚೇರಿ ಮೇರಿಟೈಮ್ ಅಕಾಡೆಮಿ ಅಂತ ಪಾಂಡಿಚೇರಿಲಿ ಇದೆ. ಬೇಕಾದರೆ ಗೂಗಲಲ್ಲಿ ನೋಡ್ಬೋದು, PMA ಅಂತ ಹಾಕಿದ್ರು ಆಗುತ್ತೆ, ಇಲ್ಲ ಪಾಂಡಿಚೇರಿ ಮೇರಿಟೈಮ್ ಅಕಾಡೆಮಿ ಅಂತ ಹಾಕಿದ್ರು ಕೂಡ ನೀವು ನೋಡ್ಬೋದು. ಅದು ಬಿಟ್ಟರೆ ಮಂಗಳೂರಲ್ಲಿ ಮುಂಚೆ ಇತ್ತು, ಬಟ್ ಇವಾಗ ಏನೋ ಆಪರೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆ ಇನ್ಸ್ಟಿಟ್ಯೂಷನು, ನನಗೆ ಗೊತ್ತಿಲ್ಲ. ಬಟ್ ಆದರೆ ಗೋವಾದಲ್ಲಿದೆ ನೂಸಿ ಮೇರಿಟೈಮ್ ಅಕಾಡೆಮಿ ಅಂತಿದೆ, NUSI. ಆಯ್ತಾ? ನೂಸಿ ಮೇರಿಟೈಮ್ ಅಕಾಡೆಮಿ ಅಂತ ಗೋವಾದಲ್ಲಿದೆ. ಅದು ಇಟ್ ಈಸ್ ಲೀಗಲೈಸ್ಡ್ ಮೇರಿಟೈಮ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಆಮೇಲೆ ಮುಂಬೈ ಮತ್ತು ಕೋಲ್ಕತ್ತಾ ಮತ್ತು ಚೆನ್ನೈಯಲ್ಲೂ ಕೂಡ ಇದೆ. ಆಯ್ತಾ? ಇಷ್ಟು ಜಾಗದಲ್ಲಿ STCW ಸರ್ಟಿಫಿಕೇಟ್, ನೀವು ಅಲ್ಲಿ ಹೋಗಲೇಬೇಕು. STCW ಮಾಡೋದಕ್ಕೆ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಇರುತ್ತೆ. ಇದು ಇಟ್ ಇಸ್ ಆಲ್ ಅಬೌಟ್ 1 ವೀಕ್ ಟೈಮ್ ತಗೊಳುತ್ತೆ. ಆಯ್ತಾ? ನೀವು ಅಲ್ಲೇ ಇರಬೇಕು ಇದ್ದು, ನೀವು ಸೇಫ್ಟಿ ಟ್ರೈನಿಂಗ್ ಎಲ್ಲ ಸಾಧ್ಯವಾದಷ್ಟು ನೀವು ಸೇಫ್ಟಿ ಟ್ರೈನಿಂಗ್ಗಳು, STCW ಟ್ರೈನಿಂಗ್ಗಳು ಇವೆಲ್ಲ ಮಾಡಬೇಕಾದ್ರೆ ಅಲ್ಲಿ ನೀವು ಪರಿಚಯ ಮಾಡ್ಕೊಳ್ಳಿ ಜನಗಳನ್ನ. ಅಲ್ಲೆಲ್ಲ ಬೇರೆ ಬೇರೆ ಮೂಲೆಯಿಂದ, ದೇಶದ ಮೂಲೆಯಿಂದೆಲ್ಲ ಬಂದಿರ್ತಾರೆ, ಇಂಡಿಯಾದ ಮೂಲೆಯಿಂದ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಏನಕ್ಕೆ ಇದನ್ನು ಮಾಡ್ತಾ ಇದ್ದೀರಾ, ನಿಮ್ಗೊಂದು ನಾಲೆಡ್ಜ್ ಹುಟ್ಟುತ್ತೆ ಅಲ್ಲಿ. ಹೌದಾ, ನೀವೇನು ಜಾಬಿಗೆ ಸೇರ್ಕೊತಾ ಇದ್ದೀರಾ ಅಂತ. ಸಿ, ಇಟ್ ಈಸ್ ಆಲ್ ಅಬೌಟ್ ಲರ್ನಿಂಗ್ ಇಸ್ ನೆವರ್ ಎಂಡ್. ಸಿ ಆಲ್ವೇಸ್ ಯು ಹರ್ನ್ ಸಮಥಿಂಗ್ ಫ್ರಮ್ ದೆಮ್. ಆಯ್ತಾ? ಕೇಳಿ ವಿಚಾರಿಸಿ, ಎಲ್ಲ ಮೂಲೆಯಿಂದನೂ ಬಂದಿರ್ತಾರೆ. ಎಸ್ಪೆಷಲಿ ಅಲ್ಲಿರುವಂತಹ ಈ ಪಾಠ ಮಾಡೋಕ್ಕೆ ಬರ್ತಾರಲ್ಲ ಈ ಕ್ಲಾಸಸ್ಗಳಲ್ಲಿ, ಅವ್ರನ್ನೂ ಕೂಡ ನೀವು ಜಾಸ್ತಿ ಮಾತಾಡಿಸಿ. ಕ್ಯಾಪ್ಟನ್ಸ್ಗಳು ಇರ್ತಾರೆ ಕೆಲವರದಲ್ಲಿ. ಇದೊಂದು ಆದಮೇಲೆ STCW ಅಲ್ಲೆಲ್ಲ ಮೇರಿಟೈಮ್ ಇನ್ಸ್ಟಿಟ್ಯೂಷನಲ್ಲಿ ಅಪ್ಲೈ ಮಾಡಾದ್ಮೇಲೆ CDC ಅಪ್ಲೈ ಮಾಡೋದು ಆನ್ಲೈನಲ್ಲಿ. ನೀವು DG ಶಿಪ್ಪಿಂಗ್ ವೆಬ್ಸೈಟ್ಗೆ ಹೋಗಬೇಕು, ಡೈರೆಕ್ಟರ್ ಆಫ್ ಜನರಲ್ ಆಫ್ ಶಿಪ್ಪಿಂಗ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಟೈಪ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ಕೂಡ ಟೈಪ್ ಮಾಡಿ ಹೌ ಟು ಅಪ್ಲೈ ಫಾರ್ ಎ CDC ಅಂತ. ಆಯ್ತಾ? ವಾಟ್ ಆಲ್ ದ ಡಾಕ್ಯುಮೆಂಟ್ಸ್ ಇಸ್ ರಿಕ್ವೈರ್ಡ್ ಅಂತ. ಸೊ ಅದು ಹೇಳುತ್ತೆ ಯೂಟ್ಯೂಬಲ್ಲಿ, ತುಂಬ ಜನ ವೀಡಿಯೋಸ್ಗಳೆಲ್ಲ ಮಾಡಾಕಿದ್ದಾರೆ. ಇದೊಂದು. ಅದಾದಮೇಲೆ ನಿಮಗೆ SID ಕಾರ್ಡ್ ಎಲ್ಲಿ ಮಾಡೋದು ಅಂತ. CDC ಮತ್ತು STCW ಇವೆಲ್ಲ ಆದಮೇಲೆ SID ಕಾರ್ಡು
ಸೀ ಫೇರ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತೇಳಿ SID ಅಂದರೆ ಇದನ್ನು ಮೇರಿಟೈಮ್ ಮರ್ಕೆಂಟೈಲ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಮಂಗಳೂರಲ್ಲೇ ಮಾಡಿಸ್ಬೋದು. ಇದಿದೆ ಮಂಗಳೂರಲ್ಲಿದೆ, ಪೆಣಂಬೂರಲ್ಲಿದೆ, ಪೆಣಂಬೂರು ಬೀಚ್ ಹತ್ರ. ಕೂಲೂರು ಆದಮೇಲೆ ನಿಮಗೆ ಬಲ್ಗಡೆ ಬರುತ್ತೆ, ಒಂದು 3-4 ಕಿಲೋಮೀಟರ್ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ನೀವು ಮಾಡಿಸ್ಬೋದು SID ಕಾರ್ಡು. ಇಂಡೋಸ್ ನಂಬರ್ ಅಂತ ಒಂದು ಬರುತ್ತೆ, ಇಂಡಿಯನ್ ನ್ಯಾಷನಲ್ ಡೇಟಾ ಬೇಸ್ ನಂಬರ್ ಅಂತ ಬರುತ್ತೆ, ಇಂಡೋಸ್ ನಂಬರ್ ಅಂತ. ಇದು ಸಮುದ್ರದಲ್ಲಿ ಕೆಲಸ ಮಾಡೋದಕ್ಕೆ ಲೈಸೆನ್ಸ್ಗಳು ಇವೆಲ್ಲ. STCW, ಇಂಡೋಸ್ ನಂಬರ್, SID ಕಾರ್ಡ್, CDC ಅಂದರೆ ಸಿಮೆನ್ಸ್ ಬುಕ್, ಸಿಮೆನ್ಸ್ ಪಾಸ್ಪೋರ್ಟ್ ಅಂತಲೂ ಕರೀತಾರೆ, ಸಿಮೆನ್ಸ್ ಬುಕ್ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಸೊ ಇಲ್ಲಿ ಹೋಗಿ ನೀವು STCW ಎಲ್ಲ ಅಪ್ಲೈ ಮಾಡಬೇಕು. ಅದಾದಮೇಲೆ ನಿಮಗೆ ಒಂದು ಸರಿ ಕ್ರೂಸ್ ಶಿಪ್ಪಲ್ಲಿ ಕೆಲಸ ಸಿಕ್ಕಿದ್ಮೇಲೆ ನಿಮ್ಮ ಲೈಫು ಸೆಟಲ್ ಅಂತ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ಕೆಡ್ಯೂಲ್ಸ್ಗಳೆಲ್ಲ ನೀವು ಅನ್ಕೊಂಡಂಗೆ ಇರಲ್ಲ, ಆಯ್ತಾ. ಇಲ್ಲೆಲ್ಲ ಅವರು ಯಾವ ಟೈಮಲ್ಲಿ ಕರೀತಾರೆ ಆ ಟೈಮಲ್ಲಿ ಹೋಗಿ ಕೆಲಸ ಮಾಡಬೇಕು. ಇದೊಂಥರ ಮನೆ ಇದ್ದಂಗೆ. ನಮಗೆ ಇಂಡಿಯಾ ಇದು ವೆಕೇಷನ್ ಹಾಲಿಡೇಸ್ ಇದ್ದಂಗೆ. ನಮಗೆ 2 ತಿಂಗಳು 3 ತಿಂಗಳು ಅಲ್ಲಿದ್ದರೆ ನಾವಿಲ್ಲಿ 7 ತಿಂಗಳು ಇರ್ತೀವಿ. ಸೊ ಹಾಗಾಗಿ ನಾನು ಇದನ್ನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನನ್ನ ರೂಮು. ನಾನು ಇಲ್ಲಿ ಕೆಳಗಡೆ ಇರ್ತೀನಿ, ನನ್ನ ಪಾರ್ಟ್ನರ್ ಮೇಲ್ಗಡೆ ಮಲ್ಕೊಂತಾನೆ. ಎಲ್ಲರಿಗೂ ಟಿ ವಿ ಇದೆ, ಎಲ್ಲರಿಗೂ ಟಾಯ್ಲೆಟ್ ಇದೆ, ಈ ಕಡೆ ಫೋನ್ ಫೆಸಿಲಿಟೀಸ್ ಇದೆ, ಲಾಂಡ್ರಿ ಫೆಸಿಲಿಟೀಸ್ ಇದೆ. ಅವ್ನು ಸ್ಟೇರಲ್ಲಿ ಹತ್ತಿ ಮೇಲ್ಗಡೆ ಹೋಗಬೇಕು. ಸೊ ಇದೆಲ್ಲ ಇದೆ. ಈ ಥರ ಲಕ್ಸುರಿ, ಕಂಪ್ಲೀಟ್ AC ಸಿಸ್ಟಮು, ಎಲ್ಲ ಕಂಪ್ಲೀಟ್ AC. ಬೇಜಾರಾಯಿತು ಅಂತೇಳಿದ್ರೆ ಶಿಪ್ ಒಳಗಡೆ ನಿಮ್ಗೆ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಗೇಮ್ ಆಡ್ಬೋದು, ಟೇಬಲ್ ಟೆನ್ನಿಸು, ಮತ್ತು ಏನೋ ಹೇಳ್ತಾರಲ್ಲ ಕಡ್ಡಿಲಿಂಗ್ ಹೊಡಿಯೋದು, ಅವೆಲ್ಲ ಆಡ್ಬೋದು. ತುಂಬ ಆಪ್ಷನ್ಸ್ಗಳೆಲ್ಲ ಇದೆ. ಅದು ಬಿಟ್ಟರೆ TV ನೋಡ್ಬೋದು, ಮೂವೀಸ್ಗಳೆಲ್ಲ ಕೊಡ್ತಾರೆ, ಕಾಂಪ್ಲಿಮೆಂಟ್ರಿ ಮೂವೀಸ್ ಎಲ್ಲ ಇದೆ. ಬೇಜಾರಾದರೆ ಬುಕ್ಸ್ಗಳು ಓದ್ಬೋದು, ಲೈಬ್ರರಿ ಇದೆ, ಫಿಟ್ನೆಸ್ ಸೆಂಟರ್ಗಳಿದೆ. ಜಿಮ್ ಮಾಡ್ತೀನಿ ಅಂದರೆ ಹೋಗಿ ಜಿಮ್ ಮಾಡ್ಬೋದು, ಜಿಮ್ಮು ಕೂಡ ತುಂಬ ದೊಡ್ಡದಿದೆ. ಆಮೇಲೆ ಲಾಂಡ್ರಿಗಳು, ನಮ್ಮ ಯೂನಿಫಾರ್ಮು ವಾಶ್ ಮಾಡೋದಕ್ಕೆ ಕಂಪ್ಲೀಟು ಫ್ರೀ ಇದೆ ನಮಗೆ. ಆದರೆ ನಮ್ಮ ಪರ್ಸನಲ್ ಕ್ಲಾತ್ಗಳನ್ನ ನಾವೇ ವಾಶ್ ಮಾಡ್ಕೋಬೇಕು. ನೀವು ಹೈಯರ್ ಲೆವೆಲ್ ಪೊಸಿಷನ್ಲಿದ್ದರೆ ನಿಮಗೆ ಹೌಸ್ ಕೀಪಿಂಗ್ಗಳು ಕೊಟ್ಟಿರ್ತಾರೆ. ಸೊ ಇದು ಬಿಟ್ಟರೆ, ಇಲ್ಲಾಂದರೆ ನಿಮಗೆ ವಾಶ್ ಮಾಡೋಕ್ಕಾಗಲ್ಲ ಅಂದರೆ ಯಾರಿಗಾದ್ರೂ ಒಂದು $10 $20 ಕೊಟ್ಟರೆ ನಿಮ್ಮ ಇಲ್ಲಿ ಆ ಥರ ಎಲ್ಲ ನಡೆಯುತ್ತೆ. ಅವ್ರು ಕೊಟ್ಟರೆ ಅವ್ರು ವಾಶ್ ಮಾಡ್ಕೊಂಬಂದು, ಲಾಂಡ್ರಿ ವಾಶ್ ಮಾಡ್ಕೊಂಬಂದು ಕೊಡ್ತಾರೆ ನಮಗೆ. ಅದೊಂದು ತುಂಬ, ಯಾಕೆಂದರೆ ಇಲ್ಲಿ ಕ್ರೂಸ್ ಶಿಪ್ಪು ಬಂದು ತುಂಬ ಬ್ಯುಸಿ ಇರುತ್ತೆ, ಇಲ್ಲಿ ಟೈಮ್ ಸಿಗಲ್ಲ. ಸೊ ಯಾವಾಗಲೂ ಬ್ಯುಸಿ ಸ್ಕೆಡ್ಯೂಲ್ ಎಲ್ಲರಿಗೂ. 12 ಅವರು 13 ಅವರ್ ಕೆಲಸ ಮಾಡ್ತಾರೆ. ಸೊ ಜಾಸ್ತಿ ಟೈಮ್ ಸಿಗಲ್ಲ. ಆಮೇಲೆ ಬಟ್ ಅಷ್ಟು ಕೆಲಸ ಮಾಡಿದಷ್ಟು ನಿಮ್ಮ ಲೈಫ್ ಇಲ್ಲಿ ಬ್ಯುಸಿ ಆಗಿಬಿಡುತ್ತೆ. ಬಂದ ತಕ್ಷಣ ನಿಮಗೆ ನೀವೇನು ಬ್ಯುಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರು ನಿಮ್ಮನ್ನು ಬ್ಯುಸಿ ಮಾಡ್ತಾರೆ. ಇಲ್ಲಿ ಬಂದಮೇಲೆ ಆಟೋಮೆಟಿಕ್ ಎಲ್ಲ ಬ್ಯುಸಿ ಆಗಿಬಿಡುತ್ತೆ, ಆಯ್ತಾ. ಯಾಕೆಂದರೆ 7 ತಿಂಗಳು ಇಲ್ಲಿರ್ತೀರ, ಯಾವಾಗಲೂ ವರ್ಕು, ಮನೆ, ಊಟ, ಜಿಮ್ಮು, ಸಮಯ ಇದ್ದಾಗ ಹೋಗ್ಬೋದು. ಆಮೇಲೆ ನೀವು ಶಿಪ್ಪು ರಾತ್ರಿ ಎಲ್ಲ ಟ್ರಾವೆಲ್ ಮಾಡುತ್ತೆ, ಆಯ್ತಾ. ಸೊ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಬೆಳಿಗ್ಗೆ ಪೋರ್ಟಿಗೆ ಬರುತ್ತೆ. ಒಂದೊಂದು ಟೈಮಲ್ಲಿ ಸೀಲೇ ಇರುತ್ತೆ 24 ಅವರ್ಸು. ಅದನ್ನು ನಾವು ಸಿ ಡೇ ಅಂತ ಕರಿತೀವಿ, ಅಟ್ಸಿ ಅಂತ ಕರಿತೀವಿ. ವಾರದಲ್ಲಿ 7 ದಿನದ ಕ್ರೂಸಲ್ಲಿ 2 ದಿನ ಸಿ ಡೇ ಅಂತೂ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ 3, ಇಲ್ಲಾಂದರೆ 2 ಅಂತೂ ಕಂಪಲ್ಸರಿ ಇದ್ದೇ ಇರ್ತದೆ 7 ಡೇಸ್ ಕ್ರೂಸಲ್ಲಿ. ಅಂದರೆ 5 ದಿನ ಪೋರ್ಟ್ ಇದ್ದರೆ, ನಿಲ್ಲುಗಡೆ ಇದ್ದರೆ, ಇನ್ನು 2 ದಿನ ಸಮುದ್ರದಲ್ಲಿ ಇರುತ್ತೆ ಹಡಗು. ಆ ದಿನ ನೀವು ಬೆಳಿಗ್ಗೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ನೀವು ದೇಶ ಸುತ್ತಕ್ಕೆ ಹೋಗ್ಬೋದು, ಯಾವ ಸಿಟಿಗಾದರೂ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ. ಆದರೆ ಬಿ ಆನ್ ಟೈಮ್. ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಆನ್ ಬೋರ್ಡ್ ಆನ್ ಗಿವೆನ್ ಟೈಮ್. ಇಫ್ ಯು ಆರ್ ನಾಟ್ ಆನ್ ಟೈಮ್ ಅಗೈನ್ ಯು ಆರ್ ಫೈರ್ಡ್ ಫ್ರಮ್ ದ ಕಂಪನಿ, ಆಯ್ತಾ. ನೆನಪಲ್ಲಿ ಇಟ್ಕೊಳ್ಳಿ. ಗೆಸ್ಟ್ಗಳು ಲೇಟಾಗಿ ಬಂದರೆ ಎಕ್ಸ್ಕ್ಯೂಸ್ ಇದೆ, ಆದರೆ ಎಂಪ್ಲಾಯೀಸ್ಗಳು ಲೇಟಾಗಿ ಬಂದರೆ ಎಕ್ಸ್ಕ್ಯೂಸ್ ಇಲ್ಲ. ನೀವೇನೋ ದೊಡ್ಡ ತಪ್ಪು ಮಾಡಿದ್ದೀರಾ ಅಂದ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಕ್ಯಾಪ್ಟನ್ ಹತ್ರ ಕುಣಿಸಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಸಿ ಕಳಿಸ್ಬಿಡ್ತಾರೆ ಮನೆಗೆ. ಸೊ ದೆರ್ ಈಸ್ ನೋ ಎಕ್ಸ್ಕ್ಯೂಸ್ ಫಾರ್ ಕಮಿಂಗ್ ಲೇಟ್ ಟು ದಿ ಶಿಪ್. ಯು ಹ್ಯಾವ್ ಟು ಬಿ ಆನ್ ಟೈಮ್. ಎಸ್ಪೆಷಲಿ ಅದೊಂದೇ ಅಲ್ಲ, ಶಿಪ್ಗೆ ಆನ್ ಟೈಮ್ ಬರೋದಲ್ಲ, ನಿಮ್ಮ ಡ್ಯೂಟಿನೂ ಚೆಕ್ ಮಾಡ್ಕೊಬೇಕು. ಯಾಕೆಂದರೆ ನೀವು ಫಾರ್ ಎಕ್ಸಾಂಪಲ್ 9 ಗಂಟೆ ಬೆಳಿಗ್ಗೆ 9:30 10 ಗಂಟೆ ಗಂಟಲೆ ಕೆಲಸ ಮಾಡಿಬಿಟ್ಟು ನಿಮ್ಗೊಂದು 4 ಅವರ್ ಕೆಲಸ ಸಿಕ್ಕಿರುತ್ತೆ, 4 ಅವರ್ ಟೈಮ್ ಸಿಕ್ಕಿರುತ್ತೆ, 2 ಅವರು 3 ಅವರು ಹೋಗ್ತೀರ ಹೊರಗಡೆ. ಬಟ್ ನೀವು ಮತ್ತೆ ಇನ್ನೊಂದು ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಬೇಕಲ್ಲ ಕೆಲಸ ಮಾಡೋದಕ್ಕೆ, ನೀವು ಆನ್ ಟೈಮ್ ಬರಲೇಬೇಕು, ಆಯಿತಾ. ನೀವು ಅಲ್ಲೇನಾದರೂ ಬರಲಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಹೆಡ್ ಏನು ಮಾಡ್ತಾರೆ, ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಮಾಡ್ತಾರೆ, ದೇ ಕಾಲ್ ಸೆಕ್ಯೂರಿಟಿ. ನೋಡಿ, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗೂ ಕೆಲಸ ಇದೆ ನೋಡಿ. ಸೆಕ್ಯೂರಿಟಿ ಅಂತ ಇವಾಗ ಜ್ಞಾಪಕ ಬಂತು. ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸಗಳಿದೆ.
ಅದಾದಮೇಲೆ ಪಬ್ಲಿಕ್ ಅಟೆಂಡೆಂಟ್ಸ್ ಅಂತ, ಈ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಇದೆಲ್ಲ ಕ್ಲೀನ್ ಮಾಡ್ತಾರೆ, ಅದೆಲ್ಲ ಇದೆ. ಸೊ ಅದಕ್ಕೋಸ್ಕರ ನೀವೇನೋ ಲೇಟ್ ಬಂದರೆ ಸೆಕ್ಯೂರಿಟಿನ ನಿಮ್ಮ ರೂಮಿಗೆ ಕಳಿಸಿ. ಆಗ ನೀವೇನಾದ್ರೂ ಇಲ್ಲ ಅಂತ ಗೊತ್ತಾಗಿ ಏನಾದರೂ ಆದರೆ ಅದಕ್ಕೂ ನಿಮಗೆ ಫೈರ್. ಆಮೇಲೆ ಆಲ್ವೇಸ್ ಬಿ ಇನ್ ಯುವರ್ ಲಿಮಿಟ್ಸ್. ಕೆಲವು ಫೆಸ್ಟಿವಲ್ಗಳಲ್ಲಿ, ತುಂಬ ಫೆಸ್ಟಿವಲ್ಗಳಲ್ಲಿ ಆಲ್ಕೋಹಾಲ್ ಎಲ್ಲ ಫ್ರೀ ಕೊಡ್ತಾರೆ, ಇಲ್ಲಿ ಇದನ್ನೆಲ್ಲ ಕೊಡ್ತಾರೆ. ಸೊ ಸಿಕ್ತು ಅಂದ್ಬಿಟ್ಟು ಪುಕ್ಸಾಟೆ ಎಲ್ಲ ಎತ್ಬಿಟ್ಟು ಕುಡಿದ್ಬಿಟ್ರೆ, ಬೆಳಿಗ್ಗೆ ನೀವೇನಾದರೂ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆದರೆ, ಯಾರಾದರೂ ಸರಿ ಕೆಟ್ಟವನು ಮ್ಯಾನೇಜರ್ ನಿಮ್ಗೆ ಏನಾದ್ರು ಸಿಕ್ಬಿಟ್ರೆ, ಅವನು ನಿಮ್ಗೆ ರೂಮ್ಗಳಿಗೆ ಫೋನೇ ಮಾಡಿಸಲ್ಲ, ಡೈರೆಕ್ಟಾಗಿ ಸೆಕ್ಯೂರಿಟಿ ಫೋನ್ ಮಾಡಿಬಿಡ್ತಾನೆ, ಈ ಕ್ರೂ ಮೆಂಬರ್ ಮಿಸ್ಸಿಂಗ್ ಆಗಿದ್ದಾನೆ ಅಂತ. ಅವರು ಫೋನ್ ಮಾಡುವಷ್ಟೆಲ್ಲ ಮಾಡ್ತಾರೆ, ನೀವು ನಶೆಯಲ್ಲಿ ಬಿದ್ದೋಗಿರ್ತೀರ, ಮಲ್ಕೊಂಬಿಟ್ಟಿರ್ತೀರ, ಎದ್ದೇಳೋಕ್ಕಾಗಿರಲ್ಲ, ನಿಮ್ಗೆ ಎಕ್ಸ್ಕ್ಯೂಸೇ ಇಲ್ಲ. ಇಲ್ಲಿ ನೀವು ಯಾರು ಕೈನೂ ಇಟ್ಕೊಳ್ಳಿ, ಕಾಲನ್ನು ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ, ಮೊದಲನೇ ತಿಂಗಳು ನೀವು ಪನಿಷ್ ಮಾಡಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಒಂದ್ಸಲ ಅಪ್ರೂವಲ್ ಆಗಿಬಿಟ್ರೆ ಎಚ್ ಆರ್ ಮ್ಯಾನೇಜರಿಂದ ಮತ್ತು ಕ್ಯಾಪ್ಟನಿಂದ ಇವನ್ನ ಫೈರ್ ಮಾಡಿ ಅಂತ ತಂದು ನಿಮ್ಮನ್ನು ರೂಮಿಗೆ ಕೂಡಾಕ್ತಾರೆ. ಆಯ್ತಾ? ರೂಮಿಗೆ ಕೂಡಾಕ್ತಾರೆ, ಜೈಲ್ಗಲ್ಲ, ಕೂಡಾಕ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ಒಬ್ಬರು ಸೆಕ್ಯೂರಿಟಿನ ರೂಮ್ ಮುಂಭಾಗ ಇರಿಸ್ತಾರೆ. ನೀವು ಮನೆಗೆ ಹೋಗೋ ತನಕ, ಏರ್ಪೋರ್ಟ್ಗೆ ಹೋಗೋ ತನಕ ಸೆಕ್ಯೂರಿಟಿನ ನಿಮ್ಮ ಕ್ಯಾಬಿನ್ ಮುಂದ್ಗಡೆನೇ ಇರಿಸ್ಬಿಟ್ಟು ನಿಮ್ಮ ಸೆಕ್ಯೂರಿಟಿ ನಿಮ್ಮನ್ನು ಕಾಯ್ತಾ ಇರ್ತಾನೆ. ನೆಕ್ಸ್ಟ್ ಪೋರ್ಟು ಶಿಪ್ ಇರುತ್ತೆ ಅಲ್ವಾ, ನೆಕ್ಸ್ಟ್ ಪೋರ್ಟಲ್ಲೇ ನಿಮ್ಮನ್ನು ಮನೆ ಕಳಿಸ್ತಾರೆ. ಪ್ಯಾಕ್ ಮಾಡಿಬಿಟ್ಟು ಆಯ್ತಪ್ಪ ಹೋಗಪ್ಪ ಟಾಟಾ ಬಾಯ್ ಅಂತ ನಿಮ್ಮನ್ನು ಮನೆಗೆ ಕಳಿಸ್ತಾರೆ. ಜಾಬ್ ಕಳ್ಕೊಂಡ್ರ ಹೆಂಡತಿ ಮಕ್ಳಿಗೆ ಏನು ಹೇಳ್ತೀರಾ ಮನೆಗೆ ಹೋಗ್ಬಿಟ್ಟು? ಅದಕ್ಕೆ ನಾನು ಹೇಳೋದು, ತುಂಬ ಹುಷಾರಾಗಿ ಇರಬೇಕು ಶಿಪ್ಪಲ್ಲಿ. ಅಂದರೆ ನಾನು ಭಯ ಉಡಿಸ್ತಾ ಇಲ್ಲ, ನೀವು ಏನು ಬೇಕಾದರೂ ಮಾಡಿ, ಬಟ್ ಡೋಂಟ್ ಕ್ರಾಸ್ ದ ಲಿಮಿಟ್. ಆಯ್ತಾ? ಸೊ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ತಿಂಗ್ಳಿಗೆ ಸಂಬಳ ಬೇಕು, ನಿಮಗೆ ಲೋನ್ಗಳಿರುತ್ತೆ, ನಿಮ್ಮ ಜೀವನ ನಿರೂಪಿಸ್ಕೊಬೇಕು ಅಂತ ಬಂದಿರ್ತೀರ. ಯಾಕೆಂದರೆ ಇಲ್ಲಿ ಎಷ್ಟು ಎಕ್ಸಾಂಪಲ್ಗಳು ನೋಡ್ಬಿಟ್ಟಿದ್ದೀವಿ ನಾವು, ಎಷ್ಟು ನೋಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಕೆಲಸಗಳು ಕಳ್ಕೊಂಡು ಹೋಗ್ತಾರೆ. ಪಾಪ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ತಪ್ಪು ಅವ್ರು ಮಾಡ್ತಾರೆ. ನಮ್ಮ ಇಡೀ ಪ್ರಪಂಚನೇ ಸ್ನೇಹಿತರೆ, ಇಡೀ ಪ್ರಪಂಚನೇ ಇನ್ಯಾರೂ ಹಾಳು ಮಾಡ್ತಾ ಇಲ್ಲ, ನಾವೇ ಹಾಳು ಮಾಡ್ತಾ ಇರೋದು. ಬಂದಂಥ ಇಂಡಿಯನ್ಸ್ಗಳು ಯಾರೂ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊತಾ ಇಲ್ಲ ಹೊರಗಡೆ ದೇಶದಲ್ಲಿ. $4-5 ನೋಡ್ಬಿಟ್ರೆ ಸಾಕು, ಇವ್ರುಗಳಿಗೆ ಎಲ್ಲೋ ಹೋಗಿ ಕುತ್ಕೊಂಡ್ಬಿಡ್ತಾರೆ. ವೆನ್ ಯು ಕಮ್ ಟು ಎನಿ ಕಂಟ್ರಿ, you have to respect their cultures, traditionals, customs. No matter what, where you coming from, you have to respect their community. ನೀವು ಅಲ್ಲಿ ಬಂದು ಇಂಡಿಯನ್ ಮೆಂಟಾಲಿಟಿ ಇವೆಲ್ಲ ತೋರಿಸಿದ್ರೆ ನಡೆಯಲ್ಲ ಸ್ನೇಹಿತರೆ. ಇದು ಅಬ್ರಾಡು, ಇವೆಲ್ಲ ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂಥ ದೇಶಗಳು. ಆಯ್ತಾ? ಯಾಕೆಂದರೆ ನಾನು ಇಲ್ಲಿ ಬಂದು ತುಂಬ ಪಾಠ ಕಲ್ತಿದ್ದೀನಿ. ಇಂಡಿಯಾದಲ್ಲಿ ಏನು ಕಲ್ತಿದ್ದೀನಿ ಅದಕ್ಕಿಂತ ಡಬಲ್ ನಾನು ಇಲ್ಲಿ ಕಲ್ತಿದ್ದೀನಿ. ಯಾಕೆಂದರೆ ಜೀವನ ನನಗೆ ಅಷ್ಟು ನೀರನ್ನು ಕುಡಿಸಿದೆ. ಆಯ್ತಾ? ಸೊ ಹಾಗಾಗಿ ಕ್ರೂಸ್ ಶಿಪ್ಗೆ ನೀವು ಬಂದು ಹಣನ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ₹1 ಟ್ಯಾಕ್ಸ್ ಕಟ್ಟಂಗಿಲ್ಲ. ಆಯ್ತಾ? ನೀವು ಎಕ್ಸಾಮ್ಟೆಡು IT-ಗೆಲ್ಲ ಆರಾಮಾಗಿ ಬಂದಂಥ ಸಂಬಳ ಎಲ್ಲ ಸೇವ್ ಮಾಡ್ಕೊಂಡು ನೀವು ಹೋಗ್ಬಿಟ್ಟು ಇದನ್ನು ಮಾಡ್ಬೋದು. ಯಾವ್ದಾರ ಸ್ಕೀಮ್ಸ್ಗಳು ಅವು ಇವು ಹಾಕ್ಕೊಂಡು ಒಳ್ಳೊಳ್ಳೆ ಸೈಟ್ಗಳು ತಗೊಂಡು ಆರಾಮಾಗಿ ಇರ್ಬೋದು. ಬಟ್ ಕಷ್ಟ ಇದೆ, ಸುಲಭ ಅಂತೂ ಇಲ್ಲ, ಕೆಲಸ ಕಷ್ಟ ಇದೆ. ಆ ಕಷ್ಟ ಅಂತ ಹೇಳಿದ್ರೆ ಏನು ಗುದ್ಲಿ ತಗೊಂಡು ಏನು ಆಗಿವಂತೇನೋ ಕೆಲಸಗಳೇನಿಲ್ಲ. ಬಟ್ ಆದರೆ ನಾರ್ಮಲ್ಲಾಗಿ ಇಫ್ ಯು ಆರ್ ರೆಡಿ ಟು ಟೇಕ್ ಸ್ಟ್ರೆಸ್, ಇಫ್ ಯು ಆರ್ ರೆಡಿ ಟು ಟೇಕ್ ಹಾರ್ಡ್ ವರ್ಕ್, ಯು ಆರ್ ಮೋಸ್ಟ್ ವೆಲ್ಕಮ್ ಟು ಕ್ರೂಸ್ ಲೈನ್. ಆಯ್ತಾ? ನಾನು ಮುಂಚೆ ಹೇಳ್ದಂಗೆ ಜಾಬ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಕಾಯಿರಿ, ಖಂಡಿತ ಬರುತ್ತೆ. ದೇವ್ರ ಮೇಲೆ ಭರವಸೆ ಇಡಿ. ಆಯ್ತಾ? ನೀವು ಕಷ್ಟಪಟ್ಟಿರೋದಕ್ಕೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಅಲ್ಲಿ ಬರೋ ತನಕನೂ ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಕಲೀರಿ. ಇಂಗ್ಲೀಷ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಪರ್ಫೆಕ್ಟ್ಲಿ ಆಲ್ ರೈಟ್, ನೋ ಪ್ರಾಬ್ಲಮ್. ಕಾನ್ಫಿಡೆನ್ಸ್ ಇರಲಿ ಮಾತಾಡಬೇಕಾದ್ರೆ, ಮತ್ತೆ ಅದನ್ನೇ ಹೇಳ್ತೀನಿ. ಸೊ ಇಷ್ಟಿದೆ, ಇಷ್ಟು ಫೆಸಿಲಿಟೀಸ್ಗಳು ಇಲ್ಲಿ ಕ್ರೂಸ್ ಶಿಪ್ಪಲ್ಲಿ ಕೊಡ್ತಾರೆ. ಇನ್ನು ನನಗೆ ಹಲವಾರು ಜನರು ನನಗೆ ಏನೇನು ಮೆಸೇಜ್ ಮಾಡಿದ್ರಿ, ಆ ಟಾಪಿಕ್ ಎಲ್ಲ ಕವರ್ ಮಾಡಿದ್ದೀನಿ ಅಂತೇಳಿ ನನಗೆ ಅನಿಸಿದೆ. ಆಮೇಲೆ ಎಜುಕೇಷನ್ನು 10th 12th ಮತ್ತು ಡಿಗ್ರಿ. ಬಟ್ ಇಷ್ಟು 10th 12th ಆಗಿಬಿಟ್ರೆ ಒಂದೇ ಅಲ್ಲ ಇವರೇ, ಅದಕ್ಕೆ ನೀವು ಅನುಭವ ಮಾಡ್ಕೊಂಡಿರಬೇಕು. ಯಾವ್ದಾರ ಹೋಟೆಲ್ ಇಂಡಸ್ಟ್ರಿಗಳಲ್ಲಿ, ಇಲ್ಲ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಸಣ್ಣ ಪುಟ್ಟ ಕೋರ್ಸ್ಗಳು ಮಾಡ್ಕೊಂಡಿರಬೇಕು. ಒಂದು 6 ತಿಂಗಳದ್ದು 3 ತಿಂಗಳದ್ದು ಕೋರ್ಸ್ ಮಾಡ್ಕೊಂಡು ಒಳ್ಳೆ ರೆಪ್ಯೂಟೇಟೆಡ್ ಹೋಟೆಲ್ಸು, 4 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ 2 ವರ್ಷ 3 ವರ್ಷ ನೀವು ಕೆಲಸ ಮಾಡಿ ಸರ್ಟಿಫಿಕೇಟ್ನ ನೀವು ಇಟ್ಕೊಂಡಿರಬೇಕು. ಇಟ್ಕೊಂಡು ನೀವು ಅಪ್ಲೈ ಮಾಡ್ಬೋದು.
ಸರ್ಟಿಫಿಕೇಟ್, ನಾನು ಹೇಳಿದ ಸರ್ಟಿಫಿಕೇಟ್ಸ್ ಎಲ್ಲ ನೀವು ಅಪ್ಲೈ ಮಾಡಿ ಇದು ಮಾಡಿದ್ರೆ, ನಾನು ಮುಂಚೆ ಹೇಳ್ದಂಗೆ ನೀವು 25 ವರ್ಷ ಬೆಂಗಳೂರು ಮೈಸೂರಲ್ಲಿ ಇದ್ಕೊಂಡು ಕಷ್ಟಪಡೋದು ಬದಲು ಇಲ್ಲಿ ಬಂದು 5 ವರ್ಷ ಕಷ್ಟಪಡಿ, ನಿಮ್ಗೆ ಆರಾಮಾಗಿ ಒಳ್ಳೆ ಸಂಬಳ ತಗೊಂಡು ಆರಾಮಾಗಿ ನೀವು ವಾಪಸ್ಸು ಹೋಗಿ ಇಂಡಿಯಾಗೆ ಸೆಟ್ಲ್ ಆಗ್ಬೋದು. ಆ ಥರ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ದುಡ್ಡು ಅನ್ನೋದು ಒಂಥರ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತವೆ, ದುಡ್ಡು ಹಣ ಜಾಸ್ತಿ ಬಂದಷ್ಟು ಅದಂತೆ ಇದಂತೆ ಅಂತೇಳಿ. ಸೊ ಇದು ಇವತ್ತಿನ ಮಾಹಿತಿ. ಸೊ ದಯವಿಟ್ಟು ಮರಿಬೇಡಿ, ಇಷ್ಟು ಸಮಯ ತಗೊಂಡು ನಾನು ನೋಡಿ, ಇವಾಗ ನನಗೆ ಟೈಮು ಹೆಚ್ಚು ಕಮ್ಮಿ ಅಂದ್ರೂ ಒಂದು 11:30-12 ಗಂಟೆ ರಾತ್ರಿ ಆಗ್ತಾ ಇದೆ. ಆದ್ರೂ ಕೂಡ ಒಂದು ಕಣ್ಣಲ್ಲಿ ನಿದ್ದೆನೂ ಕೂಡ ಬರ್ತಾ ಇದೆ ನನಗೆ. ಅದನ್ನು ನಾನು ಹೇಳ್ಕೊಳಕ್ಕಾಗ್ತಾಯಿಲ್ಲ. ತಾವು ನನ್ನ ಫೇಸು ಕೂಡ, ನನ್ನ ಮುಖದಲ್ಲೂ ಕೂಡ ತಾವು ನೋಡ್ಬೋದು. ಆಯ್ತಾ, ನಿಮ್ಗಳಿಗೋಸ್ಕರ ನಾನು ಇದನ್ನು ಕಷ್ಟಪಟ್ಟು ನನ್ನ ಟೈಮ್ ಹೋದ್ರೂ ಪರವಾಗಿಲ್ಲ, ನನ್ನ ಅಜೆಂಡಾ ಇಷ್ಟೇ, ನಮ್ಮ ಕನ್ನಡಿಗರಿಗೆ ನಾನು ಹೆಲ್ಪ್ ಮಾಡಬೇಕು. ಆದರೆ ಒಂದು ನೆನಪಲ್ಲಿರಲಿ, ಐ ಆಮ್ ನಾಟ್ ಆನ್ ಎನಿ ಏಜೆಂಟ್ ಆರ್ ಐ ಆಮ್ ನಾಟ್ ಆನ್ ಎನಿ ಹೈರಿಂಗ್ ಆಫೀಸರ್. ಐ ಡು ನಾಟ್ ಪ್ರೊವೈಡ್ ಎನಿ ಜಾಬ್ ಟು ಎನಿಬಡಿ. ನಾನು ಯಾರಿಗೂ ಜಾಬ್ ಕೊಡ್ಸೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ನಾನೊಬ್ಬ ಸಾಮಾನ್ಯ ಎಂಪ್ಲಾಯ್. ಐ ಆಮ್ ಜಸ್ಟ್ ಆನ್ ಅ ನಾರ್ಮಲ್ ಎಂಪ್ಲಾಯ್ ಆನ್ ದ ಶಿಪ್. But I can guide you in the right way to get a job in the cruise lines. I can advise you ಯಾವ ದಾರಿಲಿ ಹೋಗ್ಬೇಕು ಅನ್ನೋದನ್ನು, ಅಷ್ಟನ್ನು ಮಾತ್ರ ನಾನು ಮಾಡಬಲ್ಲೆ ಅಷ್ಟೇ. ಆಯ್ತಾ? ಸೊ ದುಡ್ಡು ಕೊಟ್ಟಂತೂ ಮೋಸ ಹೋಗಕ್ಕೆ ಹೋಗ್ಬಿಡಿ. ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನನ್ನ ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ. ಸೊ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಆಯ್ತಾ? ಎಂತೆಂಥ ಯೂಟ್ಯೂಬ್ ಚಾನಲ್ಲು ಎಂತೆಂಥವ್ರಿಗೆ ನೀವು ಫಾಲೋ ಮಾಡಿ ಶೇರ್ ಮಾಡ್ತೀರಾ. ಜೆನ್ಯೂನ್ ಆಗಿ, ಓಪನ್ ಆಗಿ, ರಿಯಾಲಿಟಿ ಕ್ರೂಸ್ ಶಿಪ್ಪಲ್ಲಿ ಏನೇನಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟು ಮಾಹಿತಿಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಆಯ್ತಾ? ಇನ್ನೇನಾದರೂ ನಿಮ್ಗೇನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಇನ್ನೊಂದು ಮೇಜರ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನನ್ನ ನಂಬರ್ನ 80% ಕೇಳಿದ್ದಾರೆ. ನನ್ನ ನಂಬರ್ ಕೊಡಿ ಸರ್ ಅಂತ. ನಾನು ಒಂದು ಕನ್ನಡಿಗರೇ, ನಾನು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ, ಮೊಬೈಲ್ ನಂಬರಲ್ಲಿ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಇಂಡಿವಿಜುವಲಿ. ನಾನು ಅದಕ್ಕೆ ಅಂತಲೇ ಒಂದು ಪ್ಲಾಟ್ಫಾರ್ಮ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್. ಇವೆರಡು ಚಾನಲ್ಲು ನಾನು ಕ್ರಿಯೇಟ್ ಮಾಡಿರೋದೇ ಯೂಟ್ಯೂಬ್ ಚಾನಲಿಂದ, ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡೋದಕ್ಕಲ್ಲ. ಈಗಲೇ ಹೇಳ್ಬಿಡ್ತೀನಿ, ನಾನು ಬೇರೆಯವ್ರ ಥರ ಈ ಲೈಕ್ಸು ಫಾಲೋವರ್ಸ್ಗಳಿಗೆಲ್ಲ ನಾನು ದುಡ್ಡು ಮಾಡೋದಕ್ಕೆ, ಅಡ್ವರ್ಟೈಸ್ಮೆಂಟ್ ಮಾಡೋದು ಇದಕ್ಕೆಲ್ಲ ಅಲ್ಲ. ನಮ್ಮ ಕನ್ನಡಿಗರುಗಳಿಗೆ ಈ ವಿಚಾರ ಹೋಗಬೇಕು, ನಮ್ಮ ಕನ್ನಡಿಗರನ್ನ ನಾವು ಇಲ್ಲಿರುವಂಥ ಹಡಗುಗಳಿಗೆ ತುಂಬಬೇಕು ಅಂತೇಳಿ. ಎಲ್ಲ ಯಾಕೆ ಅಂತ ಹೇಳಿದ್ರೆ, ಆ ಕಡೆ ಭಾರತದವರು ತುಂಬ ಇದ್ದಾರೆ. ನಾನು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದ್ರೆ ನಿಮಗೆ ಅವ್ರಿಗೆ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ. ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದವರು ತುಂಬ ಈ ಹಡಗಲ್ಲಿ ಇದ್ದಾರೆ. ಆಯಿತಾ? ನಾನು ಇದರಲ್ಲಿ ಭೇದ ಭಾವ, ಯಾವುದೇ ಒಂದು ಪಾರ್ಶಾಲಿಟಿ ನಾನು ಮಾಡ್ತಾ ಇಲ್ಲ. ಆದರೆ ನಮ್ಮ ಕನ್ನಡದವರು ನಮ್ಮ ಹಡಗಿಗೆ ಬರಬೇಕು ಅನ್ನೋದು ನನ್ನ ಒಂದು ಅಜೆಂಡಾ, ನನ್ನ ಒಂದು ಡ್ರೀಮು ಕೂಡ ಹೌದು. ಸೊ ಹಾಗಾಗಿ ದಯವಿಟ್ಟು ತಾಳ್ಮೆ ಅಂತೂ ಯಾರು ಕಳ್ಕೊಳ್ಳೋಕೆ ಹೋಗಬೇಡಿ, ತಾಳ್ಮೆ ಇರಲಿ. ಜಾಬ್ ಅಪ್ಲೈ ಮಾಡಿದ್ರೆ 3 ತಿಂಗಳಲ್ಲ 6 ತಿಂಗಳು ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ ಸ್ನೇಹಿತರೆ. ಆಯ್ತಾ? 1 ವರ್ಷ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ. ನಾನು ಹೇಳೋದಿಷ್ಟೇ, ಖಂಡಿತ ರಿಪ್ಲೈ ಬರುತ್ತೆ. ಬಟ್ ಡೋಂಟ್ ಗಿವ್ ಅಪ್. ಫೇಲ್ಯೂರ್ ಈಸ್ ಆಲ್ವೇಸ್ ಅ ರೀಸನ್ ಫಾರ್ ಸಕ್ಸಸ್. ನಿಮ್ಗಳಿಗೆ ಗೊತ್ತಿಲ್ಲ, ಐ ಹ್ಯಾವ್ ಫೇಲ್ಡ್ ಮೋರ್ ದೆನ್ 100 times. ನಾನು ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ, ಬೆಂಗಳೂರು ವಿಜಯನಗರದಲ್ಲಿ ಇಂದ್ರಪ್ರಸ್ಥ ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ 3 ತಿಂಗಳು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ಸರ್ ನಾನು ಇಂದ್ರಪ್ರಸ್ಥ ಹೋಟೆಲ್ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಂದ್ರಪ್ರಸ್ಥ 4 ಕಂಬದ ಹೋಟೆಲ್ಲು, ನಾನು ಅಲ್ಲಿ ಹೌಸ್ ಕೀಪಿಂಗಾಗಿ ಕೆಲಸ ಮಾಡಿದ್ದೆ. ಆಯ್ತಾ? 2 ತಿಂಗಳು ಜನಗಳೆಲ್ಲ ನನ್ನ ಬೈದೆ, ಹೋಗಪ್ಪ ನೀನು ಸ್ಕೂಲ್ಗೆ ಅಂದ್ಬಿಟ್ಟು ಅವಾಗ ಕಳಿಸ್ಬಿಟ್ರು. ಅವಾಗ ನಾನು ವಾಪಸ್ ಮಂಡ್ಯ ಕೊಟ್ಟೋಗ್ಬಿಟ್ಟೆ. ಗಾಂಧಿ ಬಜಾರಲ್ಲಿ ಒಂದು ಆತಿಥ್ಯ ಹೋಟೆಲ್ ಅಂತಿದೆ. ಆ ಆತಿಥ್ಯ ಹೋಟೆಲ್ ಮುಂಭಾಗ ಸಹನ ಸಸ್ಯಾಹಾರಿ ಅಂತ ಒಂದು ಚಿಕ್ಕದು ಫಾಸ್ಟ್ ಫುಡ್ ಥರ ಇತ್ತು. ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಕ್ಲೀನರ್ ಆಗಿ. ಅಲ್ಲೂ 1-2 ತಿಂಗಳು ಕೆಲಸ ಮಾಡಿದ್ದೀನಿ. ಆವಾಗ ಕೆಲಸ ಮಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋಗಿದ್ದು.
ಆಗ ಬ್ಲ್ಯಾಕಲ್ಲೆಲ್ಲ ನಾನು ಸಿಗರೇಟ್ ಮಾರ್ಕೊಂಡು ನಿಂತಿದ್ದೆ, ಸಣ್ಣ ಪುಟ್ಟ ಸಿಗರೇಟ್ ಎಲ್ಲ ಮಾರಿ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದೆ. ಅಂದರೆ ಆಗಿನ ಟೈಮಲ್ಲಿ ನನಗೆ 2,000 ರೂಪಾಯಿ ದೊಡ್ಡದು, ಅಷ್ಟು ದುಡ್ಡು ಮಾಡ್ಕೊಂಡಿದ್ದೆ, 1,500-2,000 ರೂಪಾಯಿ. ಅಂದರೆ ಏನು ಹೇಳ್ತಾರೆ, ಇಂಡೈರೆಕ್ಟಾಗಿ ಏನೋ ಮಾರ್ತಾರಲ್ಲಪ್ಪ ಸಿಗರೇಟ್ ಇವೆಲ್ಲ ಬ್ಲ್ಯಾಕಲ್ಲಿ. ಅವಾಗೆಲ್ಲ ಇದು ಏನೋ ಹೋರಾಟ ನಡೆದ್ಬಿಟ್ಟಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋಗಿದ್ದಾಗ. ಆವಾಗ ಬಾರ್ಗಳು ಬಂದಾಗಿ ಇದೆಲ್ಲ ಬಂದಾಗಿ ಸಿಗರೇಟನ್ನೆಲ್ಲ ಬ್ಲ್ಯಾಕಲ್ಲಿ ಸೇಲ್ ಮಾಡಬೇಕಾಗದಂಥ ಒಂದು ಸಂದರ್ಭ ಬಂದಿತ್ತು. ಆ ಟೈಮಲ್ಲಿ ನಾನು ಸೇಲ್ ಮಾಡಿದ್ದೆ. ಅದೊಂದು ಒಳ್ಳೆಯ ದೊಡ್ಡ ಕತೆ. ಅದಾದಮೇಲೆ ನಾನು ಕಾಫಿ ಡೇಲಿ ಕೆಲಸ ಮಾಡಿದ್ದೀನಿ, ಕೆಫೆ ಕಾಫಿ ಡೇಲಿ ಹೆಚ್ಚು ಕಮ್ಮಿ ಒಂದು 5-6 ವರ್ಷನೇ ಕೆಲಸ ಮಾಡಿದ್ದೀನಿ. ಕಾಫಿ ಡೇ ಕೆಳಗಡೆ ಒಂದು ಏಜೆನ್ಸಿ ಹೌಸ್ ಕೀಪಿಂಗ್ ಸಪ್ಲೈ ಮಾಡ್ತಾಯಿತ್ತು, V2Care ಫೆಸಿಲಿಟೀಸ್ ಆ್ಯಂಡ್ ಔಟ್ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದರಂಥ ಕಂಪನಿ ನಾನು ಜೀವನದಲ್ಲಿ ನೋಡಲಿಲ್ಲ. ಬರೀ ಮೋಸ 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 ಮಾಡಿ ಆ ಕಂಪನಿಯ ಏಜೆನ್ಸಿ, ಬಹುಶಃ ಆ ಓನರ್ ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆ ಏಜೆನ್ಸಿ ತುಂಬ ಮಕ್ಕಳುಗಳಿಗೆ ಆ ಏಜೆನ್ಸಿ ತುಂಬ ಮೋಸ ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಮೋಸ ಹೋಗಿರೋನು. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ದುಡ್ದಷ್ಟು ಸಂಬಳ ಕೊಡ್ತಿರ್ಲಿಲ್ಲ, ಅವ್ರುಗಳೇ ಎತ್ಕೊಂಡು ನುಂಕಂತಿದ್ರು, ಅವರೇ ಎತ್ಕೊಂಡು ತಿನ್ಕೊಂತಿದ್ರು. ನಮ್ಗೆ ಅದರಲ್ಲಿ ತಿನ್ಬಿಟ್ಟು ಮಿಕ್ಕದನ್ನು ಕೊಡ್ತಿದ್ರು, ಎಂಜಲ್ ಕಾಸು ಕೊಟ್ಟಂಗೆ ಹಿಂಗೆ ಕೊಡ್ತಿದ್ರು. ನಾವು ಅದನ್ನು ಹಿಡ್ಸ್ಕೊಂಡು ಮಲ್ಕೊಂತಿದ್ವಿ. ಡಬಲ್ ಶಿಫ್ಟ್ ಮಾಡ್ಕೊಂಡು ಎಲ್ಲ ಹಿಡ್ಕೊಂಡು ನಮಗೆ ಕಾಸನ್ನು ಕೊಡ್ತಾಯಿದ್ರು. ನಾವು ಅಯ್ಯೋ ನಮ್ಗೆ ಇವಾಗ 6,000 ರೂಪಾಯಿ ಕೊಟ್ಟರೆ ಡಬಲ್ ಶಿಫ್ಟ್ ಮಾಡಿದ್ರೆ 1,200 ರೂಪಾಯಿ ಬರುತ್ತಲ್ಲ ಅಂತ ಆಗಿನ ಇದರಲ್ಲೇ ಡಬಲ್ ಮಾಡಿ ನಮ್ಮ ಶರೀರನ ತೇಯ್ದಿದ್ದೀವಿ. ಸೊ ಆದರೆ ದೇವರು ಯಾವುದಾದ್ರೂ ಒಂದು ಮುಖಾಂತರ ಅವ್ರುಗಳಿಗೆ ಕರ್ಮ ಕೊಡ್ತಾನೆ, ಯಾವುದಾದ್ರು ಒಂದು ಮುಖಾಂತರ. ಸೊ ಐ ಬಿಲೀವ್ ಇನ್ ಗಾಡ್, ಆಯ್ತಾ. ಸೊ ಅವ್ರಿಗೆ ಯಾವ್ದಾರ ಒಂದು ರೀತಿಲಿ ಕರ್ಮ ಹೊಡೆಯುತ್ತೆ. ನಾವು ಶಾಪ್ ಹಾಕೋದು ಬೇಡ ವಿಡಿಯೋ ಮುಖಾಂತರ. ಸೊ ಇದಾದಮೇಲೆ ಕಾಫಿ ಡೇಲಿ ಜಾಯ್ನ್ ಆದೆ. ನನ್ನ ಮನೆಯ ದೀಪ ಮತ್ತು ನಮ್ಮ ಮನೆಯ ಅನ್ನದಾತ ಯಾರಪ್ಪ ಅಂತ ಹೇಳಿದ್ರೆ, ಮಾಜಿ ದಿವಂಗತ ಎಸ್ ಎಂ ಕೃಷ್ಣನವರ ಹಳಿಯ ದಿವಂಗತ ಮಿಸ್ಟರ್ VG ಸಿದ್ಧಾರ್ಥ ಸರ್ ನಮ್ಮ ಮನೆಯ ದೀಪ. ಯಾಕೆಂತ ಹೇಳಿದ್ರೆ ಅವರು 50,000 ಕುಟುಂಬಗಳಿಗೆ ಜಾಬ್ ಕೊಟ್ಟಿದ್ದಾರೆ, ಮನೆಗಳು ಉದ್ಧಾರ ಮಾಡಿದ್ದಾರೆ. ಇವತ್ತು ಕಾಫಿ ಡೇಲಿ ಕೆಲಸ ಮಾಡಿದವರು ಎಲ್ಲೆಲ್ಲೋ ಹೋಗಿದ್ದಾರೆ, ಎಲ್ಲ ಅವರ ಜೀವನ ನಿರೂಪಿಸ್ಕೊಂಡಿದ್ದಾರೆ. ಇವತ್ತು ಪಾಪ ಅಂಥ ಒಬ್ಬ ಮಹಾನ್ ಭಾವನಿಗೆ ಅಂಥ ಪರಿಸ್ಥಿತಿ ಬಂತು, ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಅವರ ಒಂದು ಕಾಫಿ ಡೇ ಕಂಪ್ನಿಯಿಂದನೇ ನಾನು ಇಂಗ್ಲೀಷ್ ಕಲ್ತಿದ್ದು, ಬೇಸಿಕ್ ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಅಂತ ಪಡ್ಕೊಂಡು, ಅದಾದಮೇಲೆ ಕೋಸ್ಟಾ ಕಾಫಿಲಿ ಕೆಲಸ ಮಾಡಿದ್ದೀನಿ, KFCಲಿ ಕೆಲಸ ಮಾಡಿದ್ದೀನಿ, ಕಾಟಿ ಝೋನ್ ಅಂತ ಒಂದು ಕೆಲಸ ಮಾಡಿದ್ದೀನಿ, ಶೆರಟನ್ ಹೋಟೆಲ್ ಯಶವಂತಪುರಲ್ಲಿ ಕೆಲಸ ಮಾಡಿದ್ದೀನಿ, ಸೌತ್ ಇಂಡೀಸ್ ರೆಸ್ಟೋರೆಂಟ್ ಇಂದಿರಾನಗರಲ್ಲಿ ಕೆಲಸ ಮಾಡಿದ್ದೀನಿ, ಬಾನ್ ಸೌತ್ ಅಂತ ಇಂದಿರಾನಗರಲ್ಲಿ ಇತ್ತು, ಅದರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಪುಣೆ, ಮುಂಬೈ, ಚೆನ್ನೈ ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಇದ್ರ ಮಧ್ಯದಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದಾಗ ನನಗೆ ದಾರಿ ಮಾರ್ಗದರ್ಶನ ಎಲ್ಲ ಒಬ್ಬರು ತೋರಿಸಿದ್ರು ನನ್ನ ಜೀವನದಲ್ಲಿ. ನನಗೊಬ್ಬ ದೊಡ್ಡ ಮಹಾನ್ ವ್ಯಕ್ತಿ, ಅವರು ಇನ್ಯಾರೂ ಅಲ್ಲ. ತಮ್ಗೆ ಯಾರಾದರೂ ಸಿಕ್ಕಿದ್ರೆ ಹಾಯ್ ಅಂತ ಹೇಳಿ, ಟಚಲ್ಲೂ ಕೂಡ ಇದ್ದೀವಿ. BS ನಂದಕುಮಾರ್ ಅಂತೇಳಿ, ಮೂಲತಃ ಮಂಡ್ಯದವರು. ನಮ್ಮ ಇವಾಗ ಪ್ರಸ್ತುತವಾಗಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ, ಕರ್ನಾಟಕ ಲೋಕಾಯುಕ್ತದಲ್ಲಿದ್ದಾರೆ. BS ನಂದಕುಮಾರ್ ಅಂತೇಳಿ. ನಮ್ಮ ಸಾಹೇಬ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆದರೆ ಹೃದಯ ಮಾತ್ರ ಒಳ್ಳೆ ನಂಬರ್ 1. ಅದರಲ್ಲಂತ ಹೇಳಿದ್ಮೇಲೆ ಯಾರೋ ಒಬ್ಬ ಅಪರಿಚಿತ, ನಾನು ಬೆಂಗಳೂರು ಬಂದಾಗ V2Care ಫೆಸಿಲಿಟೀಸ್ ಆ್ಯಂಡ್ ಔಟ್ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕ್ಲೀನರಾಗಿ ಕೆಲಸ ಮಾಡ್ತಿದ್ದಾಗ 2006-7 ಅನಿಸುತ್ತೆ, 8 ಅನಿಸುತ್ತೆ. ಆ ಟೈಮ್ನಲ್ಲಿ ನನ್ನನ್ನು ಕರೆದು ನನಗೊಂದು ಸೈಕಲ್ ಕೊಟ್ಟರು. ನೀನು ಬಾ, ಅಲ್ಲಿ ನಡ್ಕೊಂಡು ಹೋಗ್ಬೇಡ, ಇದ್ರಲ್ಲಿ ಹೋಗ್ಬೇಡ ಅಂದ್ಬಿಟ್ಟು ಕರೆದ್ಬಿಟ್ಟು ನನಗೆ ಒಂದು ಸೈಕಲ್ ಕೊಟ್ಟರು ಓಡ್ಸೋಕ್ಕೆ. ಆಮೇಲೆ ಬೇರೆ ಮನೇಲಿ ಹಿಂಗಿರ್ತಾನಲ್ಲ ಅಂದ್ಬಿಟ್ಟು, ನಮ್ಮ ಮಂಡ್ಯದ ಹುಡುಗ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಕ್ವಾರ್ಟರ್ಸಲ್ಲಿ ಇರಿಸ್ಕೊಂಡ್ರು ಅವ್ರ ಜೊತೆಲಿ. ನಾನು ಅವ್ರ ಜೊತೆಲಿ 1-1.5 ವರ್ಷಗಳ ಕಾಲ ನಾನು ಅವ್ರ ಜೊತೆಲಿದ್ದೆ. ನನಗೆ ಒಳ್ಳೆ ಮಾರ್ಗದರ್ಶನ ತೋರಿಸಿದ್ರು. ನನ್ನ ಸಾಯೋ ತನಕ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ನನ್ನ ಜೀವನದ ಒಂದು ಇನ್ಸ್ಪಿರೇಷನ್ನು. ಇಷ್ಟನ್ನೆಲ್ಲ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ದಯವಿಟ್ಟು ಸ್ನೇಹಿತರೆ, ಆದಷ್ಟು ನೀವು ಈ ವಿಡಿಯೋಸ್ನ ದಯವಿಟ್ಟು ಎಲ್ಲ ಕಡೆನೂ ಶೇರ್ ಮಾಡಿ, ಫಾಲೋ ಮಾಡಿ. ಇನ್ನೂ ಎಷ್ಟು ಕನ್ನಡಿಗರು ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ತುಂಬ ಹೋಗಬೇಕು ಕ್ರೂಸ್ ಲೈನಲ್ಲಿ ನಮ್ಮ ಕನ್ನಡಿಗರದ್ದು ಅಪ್ಲಿಕೇಶನ್ಸ್ಗಳು.
ಆಯ್ತಾ. ನಾಳೆ ದಿನ ಈ ವಿಡಿಯೋ ಒಬ್ಬರು ಕನ್ನಡಿಗರಿಗೆ ಹೋಗಿ ನಾಳೆ ದಿನ ಅದೇ ಹುಡುಗರು ಶಿಪ್ಪಲ್ಲಿ ನಿಂತ್ಕೊಂಡು ನಾನು ಇಂಥವ್ರಿಂದ ನಾವು ಜಾಬ್ ತಗೊಂಡ್ವಿ, ಇವ್ರು ಇನ್ಸ್ಪಿರೇಷನ್ ಆಗಿ ಜಾಬ್ ತಗೊಂಡೆ ಅಂತೇಳಿ ಬರಬಾರ್ದು. ಯಾವುದು ಕಷ್ಟ ಇಲ್ಲ ಸ್ನೇಹಿತರೆ, ಎಲ್ಲ ತುಂಬ ಈಸಿ ಇದೆ. ಬಟ್ ಆದರೆ ಶ್ರಮ ಪಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ತುಂಬ ಎಲ್ಲ ಡಿಜಿಟಲೈಸ್ ಆಗಿದೆ, ಈಸಿ ಆಗಿದೆ, ಎಲ್ಲ ಆನ್ಲೈನಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡೇ ಅಪ್ಲೈ ಮಾಡ್ಬೋದು, ಯಾವುದೇ ಸೈಬರ್ ಸೆಂಟರ್ಗೆ ಹೋಗಂಗಿಲ್ಲ. ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕಡಲಿನ ಪಯಣ. I always tell you one thing, may God bless you for everybody and your family and be patient. ಎಷ್ಟೋ ಜನಗಳು ಮೆಸೇಜ್ಗಳು ತುಂಬ ದುಃಖಕರವಾಗಿ ನನಗೆ ಮೆಸೇಜ್ ಮಾಡಿದ್ದೀರಾ. ನನ್ನ ತಂದೆ ತಾಯಿಗಳು ನೋಡ್ಕೊಳ್ಳೋವಂಥ ಪರಿಸ್ಥಿತಿ ನನಗಿಲ್ಲ ಸರ್, ನನಗೆ ನಾಚಿಕೆ ಆಗುತ್ತೆ ಸರ್, ನಮ್ಮ ಮನೇಲಿ ತುಂಬ ಸಾಲಗಳಿದೆ ಸರ್, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ಒಂದು ಕೆಲಸ ಕೊಡಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀರಾ. ಬಟ್ ಆದರೆ ಕೆಲಸ ಕೊಡಿಸುವಂತಹ ಪೊಸಿಷನಲ್ಲಿ ನಾನಿಲ್ಲ, ನಾನು ಹೈರಿಂಗ್ ಆಫೀಸರ್ ಅಲ್ಲ. ಆಯ್ತಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಟ್ ಆದರೆ ಸಾವಿರಾರು ವೇಕೆನ್ಸಿಗಳಿದೆ ನಮ್ಮ ಶಿಪ್ಪಲ್ಲಿ, ದಯವಿಟ್ಟು ಅಪ್ಲೈ ಮಾಡಿ. ಇಷ್ಟೇ ನಾನು ಹೇಳೋದು. ನನಗೆ ನೀವು ಹೆಲ್ಪ್ ಮಾಡಬೇಕಾಗಿರೋದು, ದಯವಿಟ್ಟು ಈ ವಿಡಿಯೋ ಅಪ್ಲೋಡ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಎಲ್ಲ ಕನ್ನಡಿಗರಿಗೂ ತಲುಪುತ್ತೆ, ಮೂಲೆ ಮೂಲೆಗೂ ತಲುಪುತ್ತೆ. ಆಯ್ತಾ. ತಲುಪೋದ್ಮೇಲೆ ಅಟ್ಲೀಸ್ಟು ಯೋಚನೆ ಮಾಡಿ, ನನ್ನ ಈ ಒಂದು ವಿಡಿಯೋದಿಂದ ಅಟ್ಲೀಸ್ಟು ಒಂದು 100-1000 ಫ್ಯಾಮಿಲಿ ಉದ್ಧಾರ ಆಗಿ ಮೇಲ್ಗಡೆ ಬಂದರೆ 1000 ಫ್ಯಾಮಿಲಿ. ಈಗ VG ಸಿದ್ಧಾರ್ಥ ಸರ್ 50,000 ಕುಟುಂಬಗಳಿಗೆ ನೆರವಾಗಿದ್ರು. ನಮ್ಗೆ ಅಷ್ಟು ದೊಡ್ಡ ಇದನ್ನು ಕಟ್ಟಬೇಕು ಅಂತಿಲ್ಲ, ಒಂಥರ ಬೇರಿದ್ದಂಗೆ. ಗಿಡ ನೆಟ್ಬಿಟ್ಟು ಬೇರು ಯಾವ ಕಡೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಬೇಕಾದರೂ ಹರಡುತ್ತೆ. ಸೊ ಈ ವಿಡಿಯೋನ ಬೇರ್ ಮಾಡಿ. ಸೊ ವಿಡಿಯೋ ಒಂದು ಮರ, ಇದನ್ನು ನೀವು ಬೇರ್ ಮಾಡಬೇಕು. ಬೇರ್ ಅಂದರೆ ಎಲ್ಲ ಕಡೆನೂ ಹರಡಿಸ್ಬೇಕು. ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಮೇ ಗಾಡ್ ಬ್ಲೆಸ್ ಯು ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆ್ಯಂಡ್ ಟಾಟಾ, ಟೇಕ್ ಕೇರ್, ಬಾಯ್. ಐ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ವಿಡಿಯೋಸ್ ಅಗೈನ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬರ್ತಾ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ನಾನೆಲ್ಲರಿಗೂ ನನ್ನ ಜೀವನದಲ್ಲಿ ನಾನು ಚಿರಋಣಿಯಾಗಿರ್ತೀನಿ, ಯಾರನ್ನೂ ನಾನು ಮರೆಯಲ್ಲ ಈ ವಿಚಾರದಲ್ಲಿ. ಆಯ್ತಾ. ನನ್ನಿಂದ ನಾನು ಈಗೇನಾದರೂ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನು ನಿಮ್ಗಳ ಥರ ತುಂಬ ಬಡತನದ ಕುಟುಂಬದಿಂದ ಬಂದಿರೋಂಥವನು. ಅನ್ನ ತಿನ್ನಬೇಕಾದ್ರೂ ಕೂಡ ನಮಗೆ ತುಂಬ ಕಷ್ಟ ಇತ್ತು, ಅನ್ನ ತಿನ್ನೋಕ್ಕೂ ಕೂಡ ಆ ಒಂದು ಪರಿಸ್ಥಿತಿಲಿದ್ದವರು ಕೂಡ. ಸೊ ನಾನು ಒಬ್ಬನೇ ಕಷ್ಟದಲ್ಲಿದ್ದೀನಿ ಅಂತ ನನ್ನ ಅರ್ಥ ಅಲ್ಲ. ನಮ್ಮ ದೇಶದಲ್ಲಿ ತುಂಬ ಬಡತನ ಇದೆ. ಅದೆಲ್ಲ ನಿವಾರಣೆ ಬೇಗ ಆಗಿರಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂಡು ಈ ವಿಡಿಯೋನ ನಾನು ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕಡಲಿನ ಪಯಣ. ಗಾಡ್ ಬ್ಲೆಸ್ ಯು ಎವ್ರಿಬಡಿ. ಬಾಯ್. ಟೇಕ್ ಕೇರ್.